ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ 3 ದಿವಸಗಳಿಂದ ಸ್ಥಳೀಯ ಸಭೆ ಮತ್ತು ಕರ್ತನ ಭೋಜನ ಈ ಅಂಶದಲ್ಲಿ ದೇವರ ವಾಕ್ಯದ ಆಧಾರದಲ್ಲಿ ಕೆಲವು ವಿಷಯಗಳನ್ನು ನಾವು ಧ್ಯಾನಿಸುತ್ತಾ ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ಈ ಕೂಟಗಳಿಗೆ ವಿಶೇಷವಾದ ಆಸಕ್ತಿಯಿಂದ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ಇಷ್ಟೊಂದು ಸಹೋದರರು ಕೂಡಿ ಬರುವುದನ್ನು ನೋಡಿ ನನಗೆ ಸಂತೋಷವಿದೆ. ವಿಶೇಷವಾಗಿ ಈ ಕೂಟಗಳು ಒಂದು ಸ್ಥಳೀಯ ಸಭೆಯ ಜವಾಬ್ದಾರಿಯಲ್ಲಿ ಆಯೋಜಿಸಲಾಗಿದೆ ಎಂಬಂಥದ್ದು ಎಲ್ಲಕ್ಕಿಂತಲೂ ಸಂತೋಷ ಕೊಡುವಂತಹ ಒಂದು ವಿಷಯವಾಗಿದೆ. ಇವತ್ತು ಸಹೋದರರಲ್ಲಿರುವಂತಹ ಆಸಕ್ತಿಯನ್ನು ನೋಡುವಾಗ ನಾನೇ ಆಶ್ಚರ್ಯಗೊಂಡಿದ್ದೇನೆ. 8:15 ಆಗ್ತಾ ಇದೆ ಅಷ್ಟೇ, ಇಷ್ಟೊತ್ತಿಗೆ ಪ್ರಾರಂಭಿಸಿ ಸಂದೇಶಕ್ಕೆ ಸಮಯವನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದಾರೆ. ದೇವರು ಕೊಟ್ಟಿರುವಂತಹ ಈ ಸಮಯವನ್ನು ಪ್ರಯೋಜನಕರವಾಗಿ ತನ್ನ ಮಹಿಮೆಗಾಗಿ, ನಮ್ಮ ಆತ್ಮಿಕ ಅಭಿವೃದ್ಧಿಗೆ, ನಮ್ಮ ಸಭೆಗಳ ಆಶೀರ್ವಾದಕ್ಕೆ ಕಾರಣವಾಗಿ ಉಪಯೋಗಿಸುವುದಕ್ಕೆ ಕರ್ತನು ನಮಗೆ ಸಹಾಯ ಮಾಡಲಿ. ಕಳೆದ 2 ದಿವಸಗಳಲ್ಲಿಯೂ ಸಭೆ ಮತ್ತು ಕರ್ತನ ಭೋಜನ, ಯಾಕೆ ಇದನ್ನು ನಾವು ಸಭೆಯಾಗಿ ಮಾಡಬೇಕು ಎಂಬುದರ ಕೆಲವು ವಾಕ್ಯಾಧಾರವಾದಂತಹ ಕಾರಣಗಳನ್ನು ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ನಾನು ಹೇಳಿದಂತಹ ವಿಷಯಗಳಲ್ಲಿ ಚರಿತ್ರೆಯಿಂದಲೋ ಅಥವಾ ಇನ್ನು ಯಾವುದೇ ವ್ಯಕ್ತಿಯ ಅನುಭವದಿಂದಲೋ ಆ ರೀತಿಯ ಯಾವುದೇ ಒಂದು ಉದಾಹರಣೆಗಳನ್ನು ಹೇಳದೆ ವಾಕ್ಯದಿಂದ ನಾವು ನೇರವಾಗಿ ಏನು ಅರ್ಥ ಮಾಡಿಕೊಳ್ಳುತ್ತೇವೋ ಅದನ್ನೇ ವಿವರಿಸುತ್ತಾ ಬಂದಿದ್ದೇನೆ. ಅದು ಮಾತ್ರವೇ ನಮಗೆ ಸಾಕು ಎಂಬುದಾಗಿ ನಾನು ನಂಬುತ್ತೇನೆ. ಈಗಾಗಲೇ ಸಹೋದರರು ಹೇಳಿದಂತೆ ನಿನ್ನೆ ದಿವಸ ಕೆಲವು ಪ್ರಶ್ನೆಗಳು ಆ ಸ್ಕ್ರೀನ್ ನಲ್ಲಿ ಮೂಡಿ ಬಂದವು. ನಾನು ಆ ಪ್ರಶ್ನೆಗಳನ್ನು ಗಮನಿಸಿದ್ದೇನೆ. ಅದರಿಂದ ಆ ಪ್ರಶ್ನೆಗಳನ್ನು ಗಮನಿಸುವಾಗ ಬಹಳ ನೈಜವಾದಂತಹ, ನ್ಯಾಯಬದ್ಧವಾದಂತಹ ಕೆಲವು ಪ್ರಶ್ನೆಗಳೇ. ವಿಶೇಷವಾಗಿ ಇಂತಹ ವಿಷಯಗಳನ್ನು ಅಧ್ಯಯನ ಮಾಡುವಾಗ ನಾವು ಕಲಿತುಕೊಳ್ಳಬೇಕಾದದ್ದೇ. ಆದ್ದರಿಂದ ಆ ಪ್ರಶ್ನೆಗಳನ್ನು ಅವಗಣನೆ ಮಾಡದೆ ಸಾಕಷ್ಟು ರೀತಿಯಲ್ಲಿ ಅದಕ್ಕೆ ಉತ್ತರವನ್ನು ಕೊಟ್ಟು ನನ್ನ ಈ ಸಂದೇಶದಲ್ಲಿ ಮುಂದೆ ಹೋಗುವುದಕ್ಕೆ ನಾನು ಇಷ್ಟಪಡುತ್ತೇನೆ. ನನ್ನ ಮುಂದೆ ಬಂದಂತಹ ಪ್ರಶ್ನೆಗಳಲ್ಲಿ ಮೊದಲನೇದಾಗಿ ನಾನು ಕಂಡಂತಹ ಪ್ರಶ್ನೆ, ಫ್ಯಾಮಿಲಿ ಈಸ್ ಎ ಮಿನಿಯೇಚರ್ ಚರ್ಚ್. ಈಸ್ ಇಟ್ ರಾಂಗ್ ಟು ಹ್ಯಾವ್ ಲಾರ್ಡ್ ಸಪ್ಪರ್ ಇನ್ ದ ಫ್ಯಾಮಿಲಿ? ಕುಟುಂಬವು ಒಂದು ಮಿನಿಯೇಚರ್ ಚರ್ಚ್. ಮಿನಿಯೇಚರ್ ಎಂಬ ಆ ಪದದ ನೇರವಾದ ಕನ್ನಡ ಭಾಷಾಂತರವನ್ನು ನಾವು ನೋಡುವುದಾದ್ರೆ ಚಿಕಣಿ. ಸೊ ಮಿನಿಯೇಚರ್ ಚರ್ಚ್ ಅಂದ್ರೆ ಚಿಕಣಿ ಸಭೆ ಎಂಬಂತಹ ಒಂದು ಅರ್ಥದಲ್ಲಿ ಬರ್ತದೆ. ಕುಟುಂಬವು ಒಂದು ಚಿಕಣಿ ಸಭೆ ಅಥವಾ ಒಂದು ಮಿನಿಯೇಚರ್ ಚರ್ಚ್. ಆದ್ರಿಂದ ಮನೆಯಲ್ಲಿ ನಾವು ರೊಟ್ಟಿ ಮುರಿಯಬಹುದು ಎಂಬಂತಹ ಒಂದು ಪ್ರಶ್ನೆ. ಇಲ್ಲಿ ವ್ಯಕ್ತವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಮೊದಲನೇ ವಿಷಯ, ವಾಕ್ಯದ ಪ್ರಕಾರ ಒಂದೇ ಒಂದು ಸಭೆ ಮಾತ್ರ ಇದೆ. ಅದು ಅದರಲ್ಲೇ ಪೂರ್ಣವಾದಂತಹ ಒಂದು ಸಭೆ, ಕ್ರಿಸ್ತನ ದೇಹವೆಂಬಂತಹ ಆ ಏಕ ಸಭೆ. ಹಲವು ಸಭೆಗಳಿಲ್ಲ. ಆ ಒಂದು ಏಕ ಸಭೆಯ ದೃಶ್ಯ ರೂಪವೇ ಸ್ಥಳೀಯ ಸಭೆ. ಆದ್ರಿಂದಲೇ ಸ್ಥಳೀಯ ಸಭೆಯ ಸ್ವಾತಂತ್ರ್ಯ, ಸ್ವಾಯತ್ತೆ ಇವುಗಳ ಬಗ್ಗೆ ನಾವು ಹೇಳುತ್ತಾ ಬಂದಿದ್ದೇವೆ. ಸಭೆ ಎಂಬುದಾಗಿ ಹೇಳುವಾಗ ಅದಕ್ಕೆ ದೇವರು ಕೆಲವು ನಿಯಮಗಳನ್ನು, ಶಿಸ್ತುಗಳನ್ನು, ನಿಬಂಧನೆಗಳನ್ನು ಎಲ್ಲ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ಕಳೆದ ದಿವಸಗಳಲ್ಲಿ ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ಜನ ಕೂಡಿ ಬರುವಂತಹ ಎಲ್ಲ ಕೂಡಿ ಬರೋಣಗಳನ್ನು ಸ್ವಾಭಾವಿಕವಾಗಿ ನಾವು ಸಭೆ ಎಂಬುದಾಗಿ ಕರೆಯಬಹುದಾದರೂ ಕರ್ತನ ದೇಹವೆಂಬ ಈ ಸಭೆಗೆ ಕೆಲವು ವ್ಯವಸ್ಥೆಗಳಿದೆ. ಉದಾಹರಣೆಯಾಗಿ ನಾವಲ್ಲಿ ನೋಡುವುದಾದ್ರೆ, ಸಭೆಯಲ್ಲಿ ಕರ್ತನೆ ಕೆಲವರನ್ನು ಸುವಾರ್ತಿಕರನ್ನಾಗಿಯೂ ಉಪದೇಶಕರನ್ನಾಗಿಯೂ ಹಿರಿಯರನ್ನಾಗಿಯೂ ಇಟ್ಟಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ.
ಹೀಗೆ ಅನೇಕ ಶಿಸ್ತು, ಅನೇಕ ಕ್ರಮ, ವ್ಯವಸ್ಥೆ, ನಿಬಂಧನೆ ಇದೆಲ್ಲ ಸಭೆಗೆ ಕೊಡಲ್ಪಟ್ಟಿದೆ. ಅದೆಲ್ಲವೂ ಒಳಗೊಳ್ಳುವಾಗಲೇ ಅದು ನಿಜವಾಗಿ ಒಂದು ಸಭೆ ಆಗಿ ಪರಿವರ್ತಿಸಲ್ಪಡುವುದು ಅಥವಾ ಪರಿಗಣಿಸಲ್ಪಡುವುದು. ಆದುದರಿಂದ ಮನೆ ಅಥವಾ ಒಂದು ಕುಟುಂಬವು ಚಿಕಣಿ ಸಭೆ ಅಥವಾ ಮಿನಿಯೇಚರ್ ಚರ್ಚ್, ಆದ್ರಿಂದ ಮನೆಯಲ್ಲೇ ನಾನು ರೊಟ್ಟಿ ಮುರಿಯಬಹುದು ಎಂಬುದಾಗಿ ಹೇಳುವಂತ ವಾದ ವಾಕ್ಯಾಧಾರಿತವಾದಂತಹ ಒಂದು ವಾದವಲ್ಲ. ಇನ್ನು ಯಾರಾದ್ರೂ ಮನೆಯಲ್ಲಿ ನಾವು ರೊಟ್ಟಿ ಮುರಿಯುತ್ತೇವೆ ಎಂಬುದಾಗಿ ಹೇಳಿದ್ರೆ ಅದು ಅವರ ಮನಸ್ಸಾಕ್ಷಿಗೂ ದೇವರಿಗೂ ಬಿಟ್ಟಂತಹ ವಿಷಯ. ದೇವರ ವಾಕ್ಯದಲ್ಲಿ ಅದಕ್ಕೆ ಒಂದು ಮಾದರಿಯಾಗಿಯೋ ಆಧಾರವಾಗಿಯೋ ನಾವು ಎಲ್ಲಿಯೂ ಕಾಣೋದಿಲ್ಲ. ನಾನು ನಿನ್ನೆ ದಿವಸ ವಿವರಿಸುತ್ತಾ ಬಂದ ಹಾಗೆ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದರು ಎಂಬುದಾಗಿ ಅಲ್ಲಿ ಹೇಳಿದ್ದು ಒಂದು ಅವರ ಸ್ವಾಭಾವಿಕವಾದ ಊಟಕ್ಕೋಸ್ಕರ ಅಥವಾ ಆ ಪ್ರೀತಿ ಭೋಜನಕ್ಕೋಸ್ಕರ ಕೂಡಿ ಬರುವಂತಹ ಸಂದರ್ಭವಿರಬಹುದು. ಇನ್ನು ಮನೆಗಳಲ್ಲಿ ಸಭೆಯಾಗಿ ಕೂಡಿ ಬರುತ್ತಿದ್ದಂತಹ ಸಂದರ್ಭಗಳು ಇತ್ತು. ಅದರಿಂದ ಒಂದು ಮನೆಯಲ್ಲಿರುವಂತಹ ಗಂಡ ಹೆಂಡತಿ ಮಾತ್ರ ನಾವು ಒಂದು ಚಿಕಣಿ ಸಭೆ, ಇಲ್ಲಿ ನಾವು ರೊಟ್ಟಿ ಮುರಿಯುತ್ತೇವೆ ಎಂಬುದಾಗಿ ಹೇಳುವುದಕ್ಕೆ ವಾಕ್ಯದಲ್ಲಿ ಯಾವುದೇ ಒಂದು ಮಾದರಿಯೋ ಆಧಾರವನ್ನೋ ನಾವು ಕಾಣುವುದಿಲ್ಲ. ಆದರೆ ಒಂದು ಕುಟುಂಬದಲ್ಲಿರುವವರೇ ಒಂದು ಸ್ವತಂತ್ರ ಸ್ಥಳೀಯ ಸಭೆಯಾಗಿ ಗುರುತಿಸಿಕೊಂಡರೆ ಅದನ್ನು ಒಂದು ಸ್ಥಳೀಯ ಸಭೆಯಾಗಿ ಪರಿಗಣಿಸಬಹುದು. ಯಾಕಂದ್ರೆ ಕುಟುಂಬದಲ್ಲಿರುವಂತಹ ಆ ಸದಸ್ಯರು ಎಷ್ಟೇ ವ್ಯಕ್ತಿಗಳಾಗಲಿ ಅವರು ಒಂದು ಸ್ಥಳೀಯ ಸಭೆಯಾಗಿ ನಿರಂತರವಾಗಿ ಒಂದು ಸ್ಥಳದಲ್ಲಿ ಕೂಡಿ ಬಂದು ಅವರ ಮನೆಯಲ್ಲಿಯೇ ಕೂಡಿ ಬಂದು ಸಭೆಯಾಗಿ ಮುಂದುವರಿಯುವುದಾದ್ರೆ ಅದರಲ್ಲಿ ಯಾವ ತಪ್ಪು ಇಲ್ಲ. ಅದನ್ನು ಒಂದು ಸ್ಥಳೀಯ ಸಭೆಯಾಗಿ ನಾವು ಪರಿಗಣಿಸಬೇಕು. ಆದ್ರೆ ಅದು ಒಂದು ಸ್ಥಳೀಯ ಸಭೆ, ಅದೇ ಸಂದರ್ಭದಲ್ಲಿ ನಾವು ಇನ್ನೊಂದು ಸಭೆಯ ಸದಸ್ಯರು ಆಗಿದ್ದೇವೆ, ಈ ದ್ವಂದ್ವ ನೀತಿ ಅಥವಾ ನ್ಯಾಯ ಅದು ವಾಕ್ಯಕ್ಕನುಗುಣವಾದಂತಹ ಒಂದು ವಿಷಯವಲ್ಲ. ಅದರಿಂದ ಈ ಮಿನಿಯೇಚರ್ ಚರ್ಚ್ ಅಥವಾ ಚಿಕಣಿ ಸಭೆ ಎಂಬಂತಹ ಒಂದು ಪದ ಪ್ರಯೋಗ ಒಂದು ವೇಳೆ ಒಮ್ಮೊಮ್ಮೆ ಕೆಲವು ಪ್ರಾಯೋಗಿಕ ವಿಷಯಗಳನ್ನ ನಾವು ವಿವರಿಸಿ ಹೇಳುವಾಗ ಪ್ರಾಯೋಗಿಕ ಕಾರಣಕ್ಕೋಸ್ಕರ ಅಂತ ಪದಗಳನ್ನು ಬೋಧಕರೋ ಪ್ರಸಂಗಿಗಳೋ ಉಪಯೋಗಿಸಬಹುದು ಆ ಸಂದರ್ಭಕ್ಕನುಗುಣವಾಗಿ. ಅಲ್ಲದೆ ಅದು ಒಂದು ರೀತಿಯ ಸಭೆ ಎಂಬುದಾಗಿ ಹೇಳುವುದಕ್ಕೆ ವಾಕ್ಯದಲ್ಲಿ ನಾವು ಆಧಾರವನ್ನು ಕಾಣುವುದಿಲ್ಲ. ಇದು ಬಹಳ ವ್ಯಕ್ತವಾಗಿ ನಾವು ವಾಕ್ಯದಿಂದ ಅರ್ಥ ಮಾಡಿಕೊಳ್ಳಬಹುದಾದಂತಹ ಒಂದು ವಿಷಯವಾಗಿದೆ. ಎರಡನೇದಾಗಿ ನನ್ನ ಮುಂದೆ ಬಂದಂತಹ ಎರಡನೆಯ ಪ್ರಶ್ನೆ, ಕ್ಯಾನ್ ಬೆಡ್ ರಿಡನ್ ಬ್ರದರ್ಸ್ ಹೂ ಇಸ್ ಸಿಕ್ ಹೂ ವಾಂಟ್ಸ್ ಟು ಹ್ಯಾವ್ ಲಾರ್ಡ್ ಸಪ್ಪರ್, ಹೌ ಕ್ಯಾನ್ ವಿ ಡೂ ಇಟ್? ಅದು ಸ್ವಲ್ಪ ದೀರ್ಘವಾದ ಪ್ರಶ್ನೆ, ನಾನು ಅದನ್ನು ಹೇಳುತ್ತೇನೆ. ಒಬ್ಬ ವ್ಯಕ್ತಿ ಅವನು ರೋಗಿಯಾಗಿ ಅನೇಕ ಸಮಯದಿಂದ ಮನೆಯಲ್ಲೇ ಇದ್ದಾರೆ, ಸಭೆಗೆ ಬರಲಿಕ್ಕೆ ಆಗುತ್ತಾ ಇಲ್ಲ, ಅವರಿಗೆ ರೊಟ್ಟಿ ಮುರಿಯಬೇಕು ಎಂಬಂತಹ ಆಸೆ ಇದೆ, ಆದ್ರೆ ಸಭೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅಂತಹ ಸ್ಥಿತಿಯಲ್ಲಿ ನಾವು ಹೇಗೆ ಅವರಿಗೆ ರೊಟ್ಟಿಯಲ್ಲಿ ಪಾಲು ಕೊಡಬಹುದು? ಆ ರೀತಿಯಾಗಿ ಅವರು ಇಚ್ಛಿಸುವುದು ಸರಿಯೋ? ಮಾತ್ರವಲ್ಲ, ಆ ರೀತಿ ಅವರೊಂದಿಗೆ ರೊಟ್ಟಿ ಮುರಿಯಬೇಕಾದ್ರೆ ಇಡೀ ಸಭೆ ಅವರ ಮನೆಗೆ ಹೋಗಿ ಸಭಾ ಕೂಡಿ ಬರೋಣವಾಗಿ ಅಲ್ಲಿ ಬರಬೇಕು, ಅಥವಾ ಹಿರಿಯರು ಮಾತ್ರವೇ ಆ ವ್ಯಕ್ತಿಯೊಂದಿಗೆ ಕೂಡಿ ರೊಟ್ಟಿ ಮುರಿಯಬಹುದು? ಹೀಗೆ ಕೆಲವು ಅಂಶಗಳನ್ನು ಒಳಗೊಂಡಂತಹ ಒಂದು ಪ್ರಶ್ನೆ ಆಗಿದೆ ಅದು. ಇಲ್ಲಿ ಸೆಂಟಿಮೆಂಟಲ್ ಫೀಲಿಂಗ್ ಎಂಬುದಾಗಿ ನಾವು ಸಾಧಾರಣ ಇಂಗ್ಲಿಷ್ ನಲ್ಲಿ ಹೇಳ್ತೇವೆ, ಬಹಳ ಸೂಕ್ಷ್ಮವಾದ ಮನೋಭಾವ ಇರುವಂತಹ ಕೆಲವು ವಿಷಯಗಳು. ಒಂದು ವಿಷಯವನ್ನು ನಾವು ಗಮನಿಸಿಕೊಳ್ಳಬೇಕು, ಒಬ್ಬ ವ್ಯಕ್ತಿ ದೀರ್ಘಕಾಲ ರೋಗಿಯಾಗಿ ರೊಟ್ಟಿ ಮುರಿಯುವ ಕೂಟಕ್ಕೆ ಬರಲಿಕ್ಕೆ ಆಗದೆ ಇರುವುದಾದರೆ, ಒಬ್ಬನು ರೋಗಿಯಾಗಿಯೋ ಬಲಹೀನನಾಗಿಯೋ ತೀರುವುದರ ಕಾರಣವನ್ನು ವಿಧಿಸುವುದಕ್ಕೆ ಅನೇಕ ಬಾರಿ ನಮಗೆ ಸಾಧ್ಯವಿಲ್ಲ. ಇದು ವೈಯಕ್ತಿಕವಾಗಿ ಯಾರ ಮೇಲೂ ನಾವು ತೀರ್ಪು ಕಲ್ಪಿಸುವುದೋ ಏನೂ ಅಲ್ಲ. ಕೆಲವು ವಿಷಯಗಳಲ್ಲಿ ನಮಗೆ ತೀರ್ಪು ಮಾಡ್ಲಿಕ್ಕೆ ಆಗುವುದಿಲ್ಲ. ನಾನು ಯಾಕೆ ವಿಷಯ ಹೇಳಿದೆ ಎಂಬುದಾಗಿ ಕೇಳಿದ್ರೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯ 11ನೇ ಅಧ್ಯಾಯದ 28ನೇ ವಾಕ್ಯದಿಂದ 31ನೇ ವಾಕ್ಯದವರೆಗೆ ಅಪೊಸ್ತಲನಾದ ಪೌಲನು
ಈ ಕರ್ತನ ಭೋಜನದ ಆಚರಣೆ ಬಗ್ಗೆ ಹೇಳುವಾಗ ಹೇಳಿದಂತಹ ಮಾತುಗಳನ್ನು ನಾವು ಇಲ್ಲಿ ಒಮ್ಮೆ ಗಮನಿಸೋಣ. ಇಲ್ಲಿ ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕಂದ್ರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಇದು ದೇವರ ವಾಕ್ಯದಿಂದ ನೇರವಾಗಿ ಓದಿದಂತಹ ಸ್ಪಷ್ಟ ವೇದ ಭಾಗ. ಇಲ್ಲಿ ಕೆಲವರು ಈ ಕಾರಣದಿಂದ ಬಲಹೀನರು, ರೋಗಿಗಳು ಆಗಿ ತೀರುತ್ತಾರೆ. ಮರಣ ಎಂಬಂಥದ್ದು ಇದೆ, ಅದು ಬೇರೆ ವಿಷಯ. ಹಾಗಾದ್ರೆ ಒಬ್ಬ ವ್ಯಕ್ತಿ ದೀರ್ಘಕಾಲ ರೊಟ್ಟಿ ಮುರಿಯುವ ಕೂಟಕ್ಕೆ ಬರಲಿಕ್ಕೆ ಸಾಧ್ಯವಾಗದೆ ಮನೆಯಲ್ಲಿ ಉಳಿಯಬೇಕಾದ ಸ್ಥಿತಿ ಬಂದರೆ ಯಾವ ಕಾರಣದಿಂದ ಅವನು ರೋಗಿ ಆಗಿದ್ದಾನೆ ಎಂಬುದನ್ನು ವಿಧಿಸುವುದು ಒಂದು ವೇಳೆ ನಮಗೆ ಸಾಧ್ಯವಿಲ್ಲ. ಆದ್ರೆ ವಾಕ್ಯ ಹೀಗೆ ಹೇಳುತ್ತದೆ. ಎಲ್ಲಾ ಕೇಸಿನಲ್ಲೂ ಹಾಗೆ ಆಗಬೇಕೆಂಬುದಾಗಿ ಇಲ್ಲ. ಯಾಕೆ ಈ ರೀತಿಯಾಗಿ ಈ ದೀರ್ಘಕಾಲದ ರೋಗ ಅವರಿಗೆ ಬಂದು ಅನ್ಯೋನ್ಯತೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಗದಂತಹ ಒಂದು ಸ್ಥಿತಿ ಉಂಟಾಗಿದೆ? ದೇವರು ಯಾವುದಾದ್ರೂ ನಿರ್ದಿಷ್ಟ ಕಾರಣದಿಂದ ಇದನ್ನು ಅನುವದಿಸಿದ್ದಾನೋ ಅಥವಾ ಯಾವುದಾದ್ರೂ ಕಾರಣಗಳಿಂದ ಈ ವ್ಯಕ್ತಿ ಈ ಕರ್ತನ ಭೋಜನದಲ್ಲಿ ಇನ್ನು ಪಾಲುಗಾರನಾಗಿ ಮುಂದುವರಿಯಬಾರದು ಎಂಬ ಕಾರಣದಿಂದ ಅವನನ್ನು ರೋಗಿಯಾಗಿ ಮಾಡಿದ್ದಾನೋ? ಯಾಕಂದ್ರೆ ಅದಕ್ಕೆ ಸಾಧ್ಯತೆಗಳಿದೆ ಎಂಬುದಾಗಿ ನಾವಿಲ್ಲಿ ನೋಡುತ್ತೇವೆ. ಆದ್ರೆ ನಾವು ವಿಧಿಸುವವರಲ್ಲ. ಆದ್ರಿಂದ ಇಂಥ ವಿಷಯಗಳನ್ನು ನಾವು ಪರಿಗಣಿಸುವಾಗ ಬಹಳ ಸ್ಪಷ್ಟವಾಗಿ ನಾವು ಗಮನದಲ್ಲಿಟ್ಟುಕೊಳ್ಳಬೇಕಾದಂತಹ ಒಂದು ವಿಷಯ, ನಾವು ಈ ವಿಷಯಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳುವಾಗ ನಾವು ಕರ್ತನ ವಿಧಿಯನ್ನು ದಾಟುತ್ತಿದ್ದೇವೋ ಎಂದು ಪರೀಕ್ಷಿಸಿಕೊಳ್ಳಬೇಕು. ಅಲ್ಲ, ಇದು ಕರ್ತನ ಅವರನ್ನು ರೋಗದ ನಿಮಿತ್ತ ದೂರ ಬಿಟ್ಟಿದ್ದಾನೆ ಎಂಬುದಲ್ಲ, ಅದು ಕಾರಣವಲ್ಲ ಎಂಬುದಾಗಿ ಖಚಿತಪಡಿಸಿಕೊಳ್ಳುವುದಕ್ಕೆ ಮನಸಾಕ್ಷಿಯಿಂದ ನಿಮಗೆ ಕಾರಣಗಳಿದ್ದರೆ ಇದು ಬಹಳ ವ್ಯಕ್ತವಾಗಿ ವಾಕ್ಯದಲ್ಲಿ ನಾವು ಕಾಣುವಂಥದ್ದು. ಸೊ ಅಂತಹ ಸ್ಥಿತಿಗತಿಗಳು ಬರಬಹುದು. ಆದುದರಿಂದಲೇ ಅದನ್ನು ಪಕ್ಕನೆ ನಾವು ಸ್ವಲ್ಪ ಗಡಿಬಿಡಿ ಮಾಡಿ, ಇಲ್ಲ ನಾವು ಅಲ್ಲಿ ಹೋಗಿ ಅವರಿಗೆ ರೊಟ್ಟಿಯಲ್ಲಿ ಪಾಲು ಕೊಡಲೇಬೇಕು ಎಂಬ ಹಠ ಹಿಡಿದರೆ ಒಮ್ಮೊಮ್ಮೆ ದೇವರ ವಿಧಿಯನ್ನು ನಾವು ದಾಟುವಂತಹ ಸ್ಥಿತಿ ಅಲ್ಲಿ ಉಂಟಾಗುತ್ತದೆ. ಆದರೂ ಹಾಗಲ್ಲ, ಬೇರೆ ಯಾವುದೋ ಕಾರಣದಿಂದ ಅವರು ರೋಗಿ ಆಗಿರಬಹುದು ಎಂಬಂಥದ್ದು ಆ ಸ್ಥಳೀಯ ಸಭಾ ಹಿರಿಯರಿಗೂ ಸಭೆಗೂ ಬೋಧ್ಯವಾದರೆ ಆ ರೋಗ ಶಯ್ಯೆಯಲ್ಲಿರುವ ವ್ಯಕ್ತಿಯ ಮನೆಯಲ್ಲಿಯೋ ಅಥವಾ ಇನ್ನು ಯಾವುದೇ ಸ್ಥಳದಲ್ಲಿ ಆದರೂ ಕರ್ತನ ಭೋಜನದ ಆಚರಣೆಗಾಗಿ ಕೂಡಿ ಬರುವಾಗ ಸಭೆಯಾಗಿ ಕೂಡಿ ಬರುವುದೇ ವಾಕ್ಯದ ಮಾದರಿ. ಆದ್ರೆ ಇಂಥ ವಿಷಯಗಳಲ್ಲಿ ಸ್ಥಳೀಯ ಸಭೆಯ ಸ್ವತಂತ್ರ ತೀರ್ಮಾನವನ್ನು ಕೈಗೊಳ್ಳಬೇಕೇ ಹೊರತು ಇದಕ್ಕೆ ನಿರ್ದಿಷ್ಟವಾದ ವಾಕ್ಯಾಧಾರಗಳಿಲ್ಲ. ಯಾಕಂದ್ರೆ ಅಂತಹ ಒಂದು ವಾಕ್ಯಾಧಾರವೋ ಅಥವಾ ಅದಕ್ಕೆ ಮಾದರಿಯಾಗಿ ಒಬ್ಬ ವ್ಯಕ್ತಿ ಹೊಸ ಒಡಂಬಡಿಕೆಯ ಸಭೆಯಲ್ಲಿ ಅಥವಾ ಅಪೊಸ್ತಲರ ಸಭೆಯಲ್ಲಿ ರೋಗಿ ಆಗಿದ್ದನು, ಅದರಿಂದ ಆ ವ್ಯಕ್ತಿಗೋಸ್ಕರ ಅಲ್ಲಿ ಹೋಗಿ ಅವರು ರೊಟ್ಟಿ ಮುರಿದರು ಎಂಬ ಮಾದರಿ ನಾವು ದೇವರ ವಾಕ್ಯದಲ್ಲಿ ಎಲ್ಲಿಯೂ ಕಾಣುವುದಿಲ್ಲ. ಅದರಿಂದ ಅಂತಹ ಒಂದು ಅನಿವಾರ್ಯವಾದ ಸ್ಥಿತಿ ಉಂಟಾದರೆ ಅದನ್ನು ಬಹಳ ಭಯದಿಂದ ಬಹಳಷ್ಟು ಚಿಂತಿಸಿ ಆಲೋಚಿಸಿ ಅದರ ಅಗತ್ಯವಿದೆಯೋ ಎಂಬುದಾಗಿ ಬಹಳ ಚಿಂತಿಸಿ ಆಲೋಚಿಸಿ ಆ ಸ್ಥಳೀಯ ಸಭೆಯ ಸ್ವಾತಂತ್ರ್ಯಕ್ಕೆ ಬಿಟ್ಟಂತಹ ಒಂದು ವಿಷಯವಾಗಿದೆ. ಈ ರೀತಿ ಕೆಲವರು ಮಾಡುವಂಥದ್ದನ್ನು ನಾನು ನೋಡಿದ್ದೇನೆ ಕೆಲವು ಸಭೆಗಳಲ್ಲಿ. ಅದು ಟೀಕಿಸುವುದಕ್ಕಾಗಿ ನಾನು ಇಲ್ಲಿ ಹೇಳುತ್ತಾ ಇಲ್ಲ. ಸಭೆಯಲ್ಲಿರುವಂತಹ ಕೆಲವರು ಆ ರೋಗಿಯ ವ್ಯಕ್ತಿಯ ಮನೆಗೆ ಹೋಗಿ ಅಲ್ಲಿ ರೊಟ್ಟಿ ಮುರಿಯುವಂತಹ ಒಂದು ಕಾರ್ಯವನ್ನು ಮಾಡುವುದನ್ನು ನಾನು ನೋಡಿದ್ದೇನೆ. ಆದರೆ ದುಃಖಕರವಾಗಿ ನಾನು ಗಮನಿಸಿರುವಂತಹ ಒಂದು ವಿಷಯ, ನೇರವಾಗಿ ನಾನು ಇದನ್ನು ಹೇಳ್ತಾ ಇದ್ದೇನೆ, ಪರೋಕ್ಷ ಯಾರನ್ನು ಟೀಕಿಸುವುದಕ್ಕಾಗಿ ಅಲ್ಲ. ಪ್ರಭಾವಶಾಲಿಗಳಾದ
ಅಥವಾ ಉನ್ನತ ಮಟ್ಟದಲ್ಲಿರುವಂತಹ ಕೆಲವು ವ್ಯಕ್ತಿಗಳು ರೋಗಿಗಳಾಗಿ ದೀರ್ಘಕಾಲ ಸಭೆಗೆ ಬರ್ಲಿಕ್ಕೆ ಆಗದೆ ಇದ್ದರೆ ಅವರಿಗೆ ರೊಟ್ಟಿ ಮುರಿಯೋ ಕೂಟದಲ್ಲಿ ಅನ್ಯೂನ್ಯತೆ ಕೊಡುವುದಕ್ಕೆ ಬಹಳಷ್ಟು ತವಕ ಪಡುತ್ತಾರೆ. ಇಲ್ಲ, ಅಲ್ಲಿ ಹೋಗಿ ನಾವು ರೊಟ್ಟಿ ಮುರಿಯಲೇಬೇಕು. ಆದ್ರೆ ಅಷ್ಟು ಗುರುತಿಸಲ್ಪಡದ ಬಡವರಾದ ಹೆಚ್ಚು ಎಲ್ಲಿಯೂ ಕಂಡು ಬರದಂತಹ ಒಬ್ಬ ಸದಸ್ಯನು ತಿಂಗಳುಗಳಿಂದ ರೋಗಿಯಾಗಿ ಬಿದ್ದರೂ ರೊಟ್ಟಿ ಮುರಿಯುವುದು ಬಿಡಿ, ಅವನನ್ನ ಸಂದರ್ಶಿಸುವುದಕ್ಕೂ ಯಾರು ಹೋಗುವಂತ ಸ್ಥಿತಿ ಕಾಣುವುದಿಲ್ಲ. ಅಲ್ಲಿ ಒಂದು ಪಕ್ಷಪಾತ ಉಂಟಾಗುತ್ತದೆ. ಅದರಿಂದ ಇಂಥ ವಿಷಯಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳುವಾಗ ಪಕ್ಷಪಾತವಿಲ್ಲದೆ ಇದು ನಮ್ಮ ಸ್ಥಳೀಯ ಸಭೆಯ ಒಂದು ತೀರ್ಮಾನ ಎಂಬುದಾಗಿ ಖಚಿತಪಡಿಸಿ ಅದು ಎಲ್ಲರಿಗೂ ಸಮಾನವಾಗಿ ಅನ್ವಯಿಸುವಂತಹ ಒಂದು ವಿಷಯವಾಗಿಯೇ ನಾವು ತೀರ್ಮಾನ ತೆಗೆದುಕೊಳ್ಳಬೇಕು. ಆದರೂ ವಾಕ್ಯದಲ್ಲಿ ಅದಕ್ಕೆ ಆಧಾರವೋ ಒಂದು ಮಾದರಿಯೋ ನಾವು ಕಾಣುವುದಿಲ್ಲ. ಇನ್ನೊಂದು ವಿಷಯವನ್ನು ನಾವು ನೆನೆಸಿಕೊಳ್ಳಬೇಕಾದದ್ದು, ಈ ಕರ್ತನ ಭೋಜನದ ಅನುಷ್ಠಾನ ರೋಗದಲ್ಲಿಯೋ ಕಷ್ಟದಲ್ಲಿಯೋ ದುಃಖದಲ್ಲಿಯೋ ಇರುವವರಿಗೆ ಆದರಣೆಗಾಗಿ ಸ್ಥಾಪಿಸಲ್ಪಟ್ಟದ್ದಲ್ಲ. ಇದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು, ಗಮನದಲ್ಲಿಟ್ಟುಕೊಳ್ಳಬೇಕು. ದುಃಖದಲ್ಲಿರುವವರಿಗೆ ಆದರಣೆ ಕೊಡುವುದಕ್ಕಾಗಿ ಅಲ್ಲ ರೊಟ್ಟಿ ಮುರಿಯುವಂಥದ್ದು. ಕಷ್ಟದಲ್ಲಿರುವವರಿಗೆ ಸಂತೋಷ ಕೊಡುವುದಕ್ಕಾಗಿ ಅಲ್ಲ. ಇನ್ನು ರೋಗಿಗೆ ಉತ್ತೇಜನ ಕೊಡುವುದಕ್ಕಾಗಿ ಅದಲ್ಲ ಈ ರೊಟ್ಟಿ ಮುರಿಯುವುದರ ಉದ್ದೇಶ. ಅದು ಏನು ಎಂಬುದನ್ನು ನಿನ್ನೆ ದಿವಸ ನಾವು ವಿವರವಾಗಿ ನಾವು ನೋಡಿದ್ದೇವೆ. ಒಂದು ನಿರ್ದಿಷ್ಟವಾದ ಸಂದೇಶವನ್ನು ಸೂಚಿಸುವುದಕ್ಕಾಗಿಯೇ ಒಂದೇ ರೊಟ್ಟಿಯಿಂದ ಒಂದು ಸಭೆಯವರು ಪಾಲ್ಗೊಳ್ಳುತ್ತಾರೆ. ಆದ್ರೆ ಯಾವುದೋ ಕಾರಣಗಳಿಂದ ವರ್ಷಗಳಾಗಿ ಸ್ವಲ್ಪ ಸ್ವಲ್ಪ ಹೊಂದಾಣಿಕೆ ಮಾಡುತ್ತಾ ಬಂದು ಇನ್ನು ಹೇಗೆ ಬೇಕಾದರೂ ಇದನ್ನ ಮಾಡಬಹುದು ಎಂಬಂತಹ ಒಂದು ಸ್ಥಿತಿಗೆ ಅನೇಕ ಕಡೆಗಳಲ್ಲಿ ವಿಶ್ವಾಸಿಗಳು ಬಂದಿದ್ದಾರೆ. ಮೊದಲು ಹಳೆಯ ಕಾಲದಲ್ಲಿ ಹೀಗೆ ಇರಲಿಲ್ಲ ಎಂಬುದಾಗಿ ತಿಳಿದುಕೊಳ್ಳುವಷ್ಟು ನಮಗೆ ಸಾಧ್ಯವಿಲ್ಲದಂತಹ ಒಂದು ಸ್ಥಿತಿಗೆ ನಾವು ತಲುಪಿದ್ದೇವೆ. ಹೇಗೂ ಈ ರೀತಿಯಾಗಿ ಸ್ಥಳೀಯ ಸಭೆಯು ಒಂದು ತೀರ್ಮಾನವನ್ನು ತೆಗೆದುಕೊಂಡು ಹಾಗೆ ಮಾಡಿದರೆ ಆ ತೀರ್ಮಾನವು ಇತರರ ಮೇಲೆ ನಿರ್ಬಂಧಿತವಾಗುವುದೂ ಇಲ್ಲ. ಇನ್ನೊಂದು ಸಭೆಗೆ ಒಂದು ಮಾದರಿ ಆಗಬೇಕೆಂದೂ ಇಲ್ಲ. ಯಾವುದೋ ಒಂದು ಸಭೆಯಲ್ಲಿ ಹೀಗೆ ಮಾಡಿದರು, ರೋಗಿಯಾಗಿದ್ದವರ ಮನೆಗೆ ಹೋಗಿ ಅವರು ರೊಟ್ಟಿ ಮುರಿದರು, ಆದುದರಿಂದ ನಾವು ಮಾಡಬಹುದು ಎಂಬುದಾಗಿ ಯಾರಿಗೂ ಅದೊಂದು ಮಾದರಿ ಅಲ್ಲ. ಅದು ಆ ಸ್ಥಳೀಯ ಸಭೆಯ ಸಭಾ ಹಿರಿಯರು ಸಭೆಯವರು ಸೇರಿ ಆ ಸ್ಥಿತಿಗೆ ಅನುಗುಣವಾಗಿ ಅವರು ತೆಗೆದುಕೊಂಡ ಒಂದು ತೀರ್ಮಾನವೇ ಹೊರತು ವಾಕ್ಯದ ಮಾದರಿಯ ಪ್ರಕಾರವಿರುವಂತಹ ಒಂದು ವಿಷಯವಲ್ಲ. ಅದು ಎರಡನೆಯ ಪ್ರಶ್ನೆ. ನಾನು ಮೂರನೆಯ ಪ್ರಶ್ನೆಗೆ ಬರುತ್ತೇನೆ. ಆಲ್ ಬಿಲೀವರ್ಸ್ ಆರ್ ಪ್ರೀಸ್ಟ್ಸ್, therefore to give thanks for the bread or the cup, is it only the elders and deacons who should do that? ಎಲ್ಲಾ ವಿಶ್ವಾಸಿಗಳು ಯಾಜಕರಾಗಿದ್ದಾರೆ. ಆದ್ರೆ ರೊಟ್ಟಿ ಮುರಿಯುವಾಗ, ರೊಟ್ಟಿಗೆ ಸ್ತೋತ್ರ ಕೊಡುವಾಗ ಅದು ಸಭಾ ಹಿರಿಯರೋ ಸಭಾ ಪಾಲಕರು ಮಾತ್ರ ಮಾಡಬೇಕೋ ಎಂಬ ಒಂದು ಪ್ರಶ್ನೆ. ಅನೇಕ ಸಭೆಗಳಲ್ಲಿ ಇದು ಸಭಾ ಹಿರಿಯರು ಮಾತ್ರ ಮಾಡಬೇಕಾದಂತಹ ಒಂದು ಕಾರ್ಯ ಎಂಬಂತಹ ಒಂದು ಧೋರಣೆ ಇದೆ. ಇನ್ನು ಸಭಾ ಹಿರಿಯರ ಕೆಲಸ ಇದು ಮಾತ್ರ ಎಂಬುದಾಗಿ ಬೇರೆ ಯಾವುದಕ್ಕೂ ಅವರು ಲಭ್ಯರಲ್ಲ ಎಂಬಂತಹ ಸ್ಥಿತಿಯು ಅನೇಕ ಕಡೆಗಳಲ್ಲಿ ಬಂದಿದೆ. ಅಂದ ಇದರ ಬಗ್ಗೆ ವಾಕ್ಯದಿಂದ ನಾವು ಅರ್ಥ ಮಾಡಿಕೊಳ್ಳುವ ಸತ್ಯವೇನು? ವಾಕ್ಯದಿಂದ ನಾವು ಅರ್ಥ ಮಾಡಿಕೊಳ್ಳುವಾಗ ಪಾಲು ತೆಗೆದುಕೊಳ್ಳುವುದಕ್ಕೆ ಅರ್ಹತೆಯುಳ್ಳ ಯಾವುದೇ ಸಹೋದರನಿಗೆ ಸ್ತೋತ್ರ ಕೊಡುವ ಅವಕಾಶವಿದೆ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಪಾಲು ಕೊಳ್ಳುವವನ ಯೋಗ್ಯತೆಯ ಬಗ್ಗೆ ಮಾತ್ರ ಹೇಳಲ್ಪಟ್ಟಿದೆ. ಸ್ತೋತ್ರ ಕೊಡುವವನ ಯೋಗ್ಯತೆ ನಿರ್ದಿಷ್ಟವಾಗಿ ಎಲ್ಲಿಯೂ ಚರ್ಚಿಸಲ್ಪಡಲಿಲ್ಲ. ಯಾವ ಉಪದೇಶವೂ ಅದರ ಬಗ್ಗೆ ಕೊಡಲಿಲ್ಲ. ಆದ್ರಿಂದ ತಾತ್ವಿಕವಾಗಿ ನಾವು ನೋಡುವುದಾದರೆ ಆ ರೊಟ್ಟಿ ಮುರಿಯುವ ಕೂಟದಲ್ಲಿ ಪಾಲುಗೊಳ್ಳುವುದಕ್ಕೆ ಯಾರಿಗೆ ಅರ್ಹತೆ ಇದೆಯೋ ಅಂತಹ ಸಹೋದರರು ಸ್ತೋತ್ರ ಕೊಡುವುದಕ್ಕೂ ಅರ್ಹತೆ ಉಳ್ಳವರಾಗಿದ್ದಾರೆ. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಹಿರಿಯರೋ ಸಭಾಪಾಲಕರೋ ಮಾತ್ರ ಮಾಡಬೇಕು ಎಂಬಂತಹ ನಿರ್ಬಂಧ ವಾಕ್ಯದಲ್ಲಿಲ್ಲ.
ಆದರೂ ಕರ್ತನ ಭೋಜನ ಎಂಬಂತಹ ಈ ಅನುಷ್ಠಾನವನ್ನು ನಾವು ಬಹಳಷ್ಟು ಗೌರವಿಸುವಂತಹ ಒಂದು ಅನುಷ್ಠಾನವಾಗಿದೆ. ನಾವು ಅದಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತೇವೆ. ಬಹಳ ಭಕ್ತಿಯಿಂದ ನಾವು ಮಾಡುವಂತಹ ಒಂದು ವಿಷಯ. ಹೀಗೆ ನಾವು ಅದನ್ನು ಬಹಳಷ್ಟು ಗೌರವಿಸುವಂತಹ ಒಂದು ಅನುಷ್ಠಾನವಾಗಿರುವುದರಿಂದ ಈ ಸ್ತೋತ್ರ ಕೊಡುವ ಅವಕಾಶವನ್ನು ನಾವು ಗೌರವ ಪೂರ್ವಕವಾಗಿ ಪಕ್ವತೆಯುಳ್ಳ ಹಿರಿಯರಿಗೆ ಕೊಡುತ್ತೇವೆ. ಅದು ಒಂದು ಒಳ್ಳೆಯ ಮಾದರಿ, ಅದರಲ್ಲಿ ಯಾವ ತಪ್ಪು ಇಲ್ಲ. ಅಲ್ಲದೆ ನಿನ್ನೆ ದೀಕ್ಷಾಸ್ನಾನ ಆಯ್ತು, ಇವತ್ತು ನಾನು ಸ್ತೋತ್ರ ಕೊಡುತ್ತೇನೆ ಎಂಬುದಾಗಿ ಹಾರಿ ಬಂದು ಮಾಡಬೇಕಾದಂತಹ ಒಂದು ಅವಶ್ಯಕತೆ ಅಲ್ಲಿ ಇಲ್ಲ. ತಾತ್ವಿಕವಾಗಿ ಅದು ತಪ್ಪು ಎಂಬುದಾಗಿ ಹೇಳೋದಿಲ್ಲ. ಆದ್ರೆ ಬಹಳ ಗೌರವದೊಡನೆ ನಾವು ಮಾಡುವಂತಹ ಒಂದು ಅನುಷ್ಠಾನವಾಗಿರುವುದರಿಂದ ಪಕ್ವತೆಯುಳ್ಳಂತಹ ಹಿರಿಯರಿಗೆ ಅದನ್ನ ನಾವು ಬಿಟ್ಟುಕೊಡುವವರಾಗಿದ್ದೇವೆ. ಅದು ಒಂದು ಒಳ್ಳೆಯ ಮಾದರಿ, ಅಧೀನತೆಗೆ ಅದು ಒಂದು ಒಳ್ಳೆಯ ಗುರುತೂ ಆಗಿದೆ. ಅಷ್ಟಲ್ಲದೆ ಅದಕ್ಕಿಂತ ಬೇರೆ ಏನೂ ಇಲ್ಲ. ಇದು ಒಂದು ಉಪದೇಶ ತತ್ವವೂ ಅಲ್ಲ. ಅದು ಮೂರನೆಯ ಪ್ರಶ್ನೆ. ನಾಲ್ಕನೆಯ ಪ್ರಶ್ನೆ, ಕ್ಯಾನ್ ಸಿಸ್ಟರ್ಸ್ ಅಬ್ಸರ್ವ್ ಲಾರ್ಡ್ಸ್ ಸಪರ್ ಇನ್ ದ ಸಿಸ್ಟರ್ಸ್ ಮೀಟಿಂಗ್? ಸಹೋದರಿಯರ ಕೂಟದಲ್ಲಿ ಕರ್ತನ ಭೋಜನವನ್ನು ಆಚರಿಸಬಹುದೋ? ನ್ಯಾಯಬದ್ಧವಾದಂತಹ ಪ್ರಶ್ನೆ. ಯಾಕಂದ್ರೆ ನಾವು ಯಾವುದೇ ಒಂದು ವಿಷಯವನ್ನು ನೋಡುವಾಗ ಅದಕ್ಕೆ ಕೆಲವು ಮಿತಿಗಳು, ಕೆಲವು ನಿಬಂಧನೆಗಳು ಇರುವಾಗ ನಾವು ಏನು ಮಾಡಿದ್ರೂ ಆ ನಿಬಂಧನೆಯ ಒಳಗಿದ್ದುಕೊಂಡೇ ಮಾಡಬೇಕು. ಆದ್ರೆ ಆ ನಿಬಂಧನೆಗಳಿಂದ ನಾವು ಒಮ್ಮೆ ಹೊರಗೆ ಬಂದ್ರೆ ಮತ್ತೆ ಯಾವ ಮಿತಿಯೂ ಇಲ್ಲ, ಯಾರಿಗೆ ಏನು ಬೇಕಾದರೂ ಹೇಗೂ ಮಾಡಬಹುದು. ಇಲ್ಲಿ ಸಹೋದರಿಯರ ಕೂಟದಲ್ಲಿ ಸಹೋದರಿಯರು ಕರ್ತನ ಭೋಜನವನ್ನ ಆಚರಿಸಬಹುದು ಎಂಬಂತಹ ಪ್ರಶ್ನೆ. ವಾಕ್ಯದಲ್ಲಿ, ದೇವರ ವಾಕ್ಯದಲ್ಲಿ ಸಹೋದರಿಯರ ಕೂಟ ಎಂದು ಒಂದು ಕೂಡಿ ಬರೋಣ ಎಲ್ಲಿಯೂ ಕಾಣುವುದಿಲ್ಲ. ನಾನು ಮೊದಲನೇ ದಿವಸ ನನ್ನ ಸಂದೇಶದಲ್ಲಿ ಹೊಸ ಒಡಂಬಡಿಕೆಯ ಸಭೆಯ 7 ಕೂಡಿ ಬರೋಣಗಳ ಬಗ್ಗೆ ನಾನು ಹೇಳಿದೆ. ಸುನಾಗೋ ಎಂಬಂತ ಪದದ ಅರ್ಥವಾಗಿ 7 ಕೂಡಿ ಬರೋಣಗಳು, ಯಾವುದೆಲ್ಲ ಸಂದರ್ಭದಲ್ಲಿ ಅವರು ಕೂಡಿ ಬಂದರು ಎಂಬುದಾಗಿ, ಅನೇಕ ವಿಷಯಗಳಿಗೋಸ್ಕರ ಅವರು ಕೂಡಿ ಬಂದರು. ಆ ಹೊಸ ಒಡಂಬಡಿಕೆಯ ಸಭೆಯ ಕೂಡಿ ಬರೋಣಗಳಲ್ಲಿ ಸಭೆಯ ಹುದುವಾದ ಕೂಡಿ ಬರೋಣಗಳು ಹಾಗೂ ಸಭಾ ಹಿರಿಯರ ಕೂಡಿ ಬರೋಣಗಳು ಮಾತ್ರವೇ ನಾವು ಕಾಣುತ್ತೇವೆ. ಕೆಲವೊಂದು ನಿರ್ದಿಷ್ಟ ಸಮಯದಲ್ಲಿ ಸಭಾ ಹಿರಿಯರು ಕೂಡಿ ಬಂದರು ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳುವುದಕ್ಕಾಗಿ, ಅದನ್ನು ಸುನಾಗೋ ಎಂಬುದಾಗಿ ನೋಡುತ್ತೇವೆ. ಇಲ್ಲದಿದ್ರೆ ಹುದುವಾಗಿ ಸಭೆ ಕೂಡಿ ಬಂದರು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಇದಲ್ಲದೆ ಸಹೋದರಿಯರ ಕೂಟ ಎಂಬಂತಹ ಒಂದು ಕೂಟ, ಒಂದು ಕೂಡಿ ಬರೋಣ ನಾವು ವಾಕ್ಯದಲ್ಲಿ ಕಾಣುವುದಿಲ್ಲ. ಆದರೆ ಸಭೆಯ ಮತ್ತು ವಿಶ್ವಾಸಿಗಳ ಆತ್ಮೀಕ ಬಲವರ್ಧನೆಗಾಗಿ ಸ್ಥಳೀಯ ಸಭೆಯ ಸ್ವಾತಂತ್ರ್ಯದಲ್ಲಿ ಸಭಾ ಹಿರಿಯರು ನಿರ್ದಿಷ್ಟವಾಗಿ ಸಹೋದರರ ಕೂಟ, ಸಹೋದರಿಯರ ಕೂಟ, ಯೌವನಸ್ಥರ ಕೂಟ, ಮಕ್ಕಳ ಕೂಟ ಎಂಬಿತ್ಯಾದಿಗಳಿಗೆ ಅನುವದಿಸಿದ್ದಾರೆ. ಅದು ಯಾಕೆ ಮಾಡಿದ್ದು? ಆತ್ಮೀಕ ಅಭಿವೃದ್ಧಿಗಾಗಿ ನಿರ್ದಿಷ್ಟ ಉದ್ದೇಶಕ್ಕೋಸ್ಕರ ಸಭಾ ಹಿರಿಯರು, ಸಭೆಯು ಇಂತಹ ಕೆಲವು ಕೂಟಗಳನ್ನ ಅನುವದಿಸಿದ್ದಾರೆ. ಇಲ್ಲಿ ನಾನು ಒಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತರುವುದಕ್ಕೆ ಇಷ್ಟಪಡುತ್ತೇನೆ. ಬಹಳ ಸ್ಟ್ರಿಕ್ಟ್ ಆಗಿರುವಂತಹ ಕೆಲವು ಬ್ರದರನ್ ಸಭೆಗಳು ಲೋಕದಲ್ಲಿದೆ. ನಾವು ಪಾಶ್ಚಾತ್ಯ ರಾಜ್ಯಗಳಿಗೆಲ್ಲ ಹೋದ್ರೆ, ವಿಶೇಷವಾಗಿ ಯುರೋಪಿಗೆಲ್ಲ ಹೋದ್ರೆ, ಅಲ್ಲಿ ಬಹಳ ಕನ್ಸರ್ವೇಟಿವ್ ಆಗಿರುವಂತಹ ಸಭೆಗಳಿದೆ. ಅವರು ಯಾವ ಕಾರಣಕ್ಕೂ ಸಭೆಯಲ್ಲಿರುವಂತಹ ಯಾವುದೇ ಕೂಟವು ವಿಭಜಿಸಿ ಕೂಡಿ ಬರುವುದಕ್ಕೆ ಅವಕಾಶ ಕೊಡುವುದಿಲ್ಲ. ಅಂತ ಸಭೆಗಳು ಇದೆ. ಅಷ್ಟೊಂದು ಕಠಿಣ ನಿಲುವನ್ನು ನಾವು ಭಾರತದಲ್ಲಿ ಹೆಚ್ಚಿನ ಸಭೆಗಳು ತಕ್ಕೊಂಡಿಲ್ಲ. ಇನ್ನು ಅಂತಹ ಸಭೆಗಳು ಅಲ್ಲಲ್ಲಿ ಒಂದೆರಡು ಇರಬಹುದು. ಅಲ್ಲಿ ನಿರ್ದಿಷ್ಟವಾಗಿ ಸಹೋದರಿಯರ ಕೂಟ, ಯೌವನಸ್ಥರ ಕೂಟ, ಮಕ್ಕಳ ಕೂಟ ಎಂಬುದಾಗಿ ಎಲ್ಲ ಇಲ್ಲ. ಕೂಟಗಳಿದ್ದರೂ ಇಡೀ ಸಭೆಯಲ್ಲಿರುತ್ತದೆ, ಸಭಾ ಹಿರಿಯರ ಸಾನ್ನಿಧ್ಯ ಅಲ್ಲಿರುತ್ತದೆ. ಅದೊಂದು ವಿಷಯ. ಆದ್ರೆ ಸಾಧಾರಣವಾಗಿ ನಮ್ಮ ಸಭೆಗಳಲ್ಲಿ ನಾವು ಸಭಾ ಹಿರಿಯರು ಅನುವದಿಸಿದ್ದರಿಂದ ನಿರ್ದಿಷ್ಟ ಉದ್ದೇಶಕ್ಕೋಸ್ಕರ ಸಹೋದರಿಯರ ಕೂಟ, ಸಹೋದರರ ಕೂಟ, ಯೌವನಸ್ಥರ ಕೂಟ ಇದನ್ನ
ಅನುವದಿಸುತ್ತೇವೆ. ಅದು ಯಾವ ಉದ್ದೇಶಕ್ಕೋಸ್ಕರ ಅನುವದಿಸಲ್ಪಟ್ಟಿದೆಯೋ ಅದಕ್ಕೆ ಮಾತ್ರ ಸೀಮಿತವಾಗಿರಬೇಕು. ಯಾಕಂದ್ರೆ ರೊಟ್ಟಿ ಮುರಿಯುವ ಕೂಟದ ಬಗ್ಗೆ ನಾವು ವಾಕ್ಯದಿಂದ ಅರ್ಥ ಮಾಡಿಕೊಳ್ಳುವಾಗ, ರೊಟ್ಟಿ ಮುರಿಯುವ ಕೂಟವು ಅಥವಾ ರೊಟ್ಟಿ ಮುರಿಯುವ ಕರ್ತನ ಭೋಜನವೆಂಬ ಅನುಷ್ಠಾನವು ಬೇರೆ ಯಾವುದೋ ಒಂದು ಕೂಟಕ್ಕೆ ಸೇರಿ ಬಂದಾಗ ಅದರ ಮಧ್ಯದಲ್ಲಿ ಮಾಡುವಂತಹ ಒಂದು ಕ್ರಿಯೆ ಅಲ್ಲ. ದಯಮಾಡಿ ತಪ್ಪು ತಿಳ್ಕೊಳ್ಬೇಡ್ರಿ. ದೇವರ ವಾಕ್ಯದಲ್ಲಿ ಹಾಗೆ ತೋರೋದಿಲ್ಲ. ಬೇರೆ ಯಾವುದೋ ಕೂಟಕ್ಕೆ ಬಂದಾಗ ರೊಟ್ಟಿಯನ್ನು ಮುರಿಯುತ್ತೇವೆ ಎಂಬುದಾಗಿ ಅಲ್ಲ. ರೊಟ್ಟಿ ಮುರಿಯುವ ಕೂಟ ನಿರ್ದಿಷ್ಟವಾಗಿ ಆ ಉದ್ದೇಶಕ್ಕೋಸ್ಕರವೇ ಕೂಡಿ ಬಂದಂತಹ ಕೂಟ. ಅದೇ ಅಪೊಸ್ತಲರ ಕೃತ್ಯಗಳ 20ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ನಾವು ಓದಿದ್ದೇವೆ. ವಾರದ ಮೊದಲನೇ ದಿನದಲ್ಲಿ ರೊಟ್ಟಿ ಮುರಿಯುವ ನಿಯಮಕ್ಕೋಸ್ಕರ ನಾವು ಕೂಡಿ ಬಂದೆವು. ಆರಾಧನೆಗಾಗಿ ಕೂಡಿ ಬಂದಾಗ ರೊಟ್ಟಿ ಮುರಿಯುವುದಲ್ಲ. ಇದೊಂದು ತಪ್ಪು ಧೋರಣೆ. ರೊಟ್ಟಿ ಮುರಿಯುವುದಕ್ಕಾಗಿ ಕೂಡಿ ಬಂದಾಗ ಅಲ್ಲಿ ಆರಾಧನೆಯೂ ಇದೆ. ಆದ್ರಿಂದ ಸಹೋದರಿಯರ ಕೂಟಕ್ಕಾಗಿ ಸೇರಿ ಬಂದಾಗ ಅಲ್ಲಿ ರೊಟ್ಟಿ ಮುರಿಯುವುದು, ಇನ್ನು ಬೇರೆ ಯಾವುದಾದ್ರೂ ಒಂದು ಕೂಟಕ್ಕೋಸ್ಕರ ಸೇರಿ ಬಂದಾಗ ಅಲ್ಲಿ ರೊಟ್ಟಿ ಮುರಿಯುವುದು ಇಲ್ಲ. ರೊಟ್ಟಿ ಮುರಿಯುವ ಕೂಟವು ಅದು ನಿರ್ದಿಷ್ಟವಾಗಿ ಅದಕ್ಕೋಸ್ಕರವೇ ಸೇರಿ ಬರುವಂತಹ ಒಂದು ಕೂಟ ಹೊಸ ಒಡಂಬಡಿಕೆ ಸಭೆಯ ಮಾದರಿ. ಬೇರೆ ಉದ್ದೇಶಗಳಿಗೋಸ್ಕರ ಬಂದ್ರೆ ಅದರ ಮಧ್ಯದಲ್ಲಿ ಇದು ಮಾಡಬೇಕಾಗಿಲ್ಲ. ಹಾಗೆ ಮಾಡಬಹುದು ಎಂಬುದಾಗಿ ಕೆಲವರು ವಾದಿಸಿದರ ಫಲವಾಗಿಯೇ ಇಂದು ಮದುವೆ ಸಮಾರಂಭಗಳಲ್ಲಿ, ಇನ್ನು ಮರಣ ಸಂಭವಿಸಿದಂತಹ ಸ್ಥಳಗಳಲ್ಲಿ, ಹೀಗೆ ಬೇರೆ ಹುದುವಾದ ಕೂಟಗಳ ಮಧ್ಯದಲ್ಲಿಯೂ ಕರ್ತನ ಈ ಭೋಜನವನ್ನು ಬಹಳ ಲಾಘವವಾಗಿ ಅನುಕರಿಸುವಂತದನ್ನು ನಾವು ಕಾಣುತ್ತೇವೆ. ಇದು ದೇವಜನರ ಮಧ್ಯದಲ್ಲಿ ನಡೆಯಬಾರದು. ಆದ್ದರಿಂದ ಸಹೋದರಿಯರ ಕೂಟದಲ್ಲಿ ಸಹೋದರಿಯರ ಕೂಟಕ್ಕೋಸ್ಕರ ಸೇರಿ ಬಂದಾಗ ಅಲ್ಲಿ ರೊಟ್ಟಿ ಮುರಿಯುವುದನ್ನು ಮಾಡುವುದು ವಾಕ್ಯಕ್ಕೆ ಅನುಗುಣವಾದಂತಹ ಒಂದು ವಿಷಯವಲ್ಲ. ಯಾವ ಉದ್ದೇಶಕ್ಕೂ ಸಹೋದರಿಯರು ಅವರಿಗೆ ಇಷ್ಟ ಬಂದ ಹಾಗೆ ಸೇರಿ ಬರುವುದಲ್ಲ. ಸಭೆಯಲ್ಲಿ ಸಭಾ ಹಿರಿಯರಿದ್ದಾರೆ, ಅವರ ಅನುಮತಿಯಿಂದಲೇ, ಅವರು ಅನುವದಿಸಿದ್ದರಿಂದಲೇ ಮಾಡುವುದಿಲ್ಲ. ಸಭೆಯವರು ಹಿರಿಯರಿಗೆ ಕೇರ್ ಮಾಡದೆ ನಮ್ಮಷ್ಟಕ್ಕೆ ನಾವು ಇನ್ನೊಂದು ಕೂಟ ನಡೆಸುತ್ತೇವೆ ಎಂಬಂಥದ್ದು ವಾಕ್ಯಕ್ಕೆ ಅನುಗುಣವಾದಂತಹ ಒಂದು ವಿಷಯವಲ್ಲ. ಇದು ಬಹಳ ವ್ಯಕ್ತವಾಗಿ ನಾವು ಕಾಣುವಂತದ್ದಾಗಿದೆ. ನಾನು ಮುಂದೆ ಹೋಗುತ್ತೇನೆ. 5ನೇದಾಗಿ ನನ್ನ ಮುಂದೆ ಬಂದಂತಹ ಪ್ರಶ್ನೆ, ಕ್ಯಾನ್ ವಿ ರಿಮೆಂಬರ್ ದ ಲಾರ್ಡ್ ವಿದೌಟ್ ದಿ ಎಂಬ್ಲಮ್ಸ್? ನಾವು ಗುರುತುಗಳಿಲ್ಲದೆ ಕರ್ತನನ್ನು ನೆನೆಸಬಹುದು. ಇವತ್ತಿನ ದಿವಸಗಳಲ್ಲಿ ವಿಶೇಷವಾಗಿ ಈ ಲಾಕ್ಡೌನ್ ಬಂದಂತಹ ಸಂದರ್ಭದಲ್ಲಿ ಅನೇಕರ ಹೃದಯದಲ್ಲಿ ಬಂದಂತಹ ಒಂದು ಪ್ರಶ್ನೆ ಇದು. ಯಾಕಂದ್ರೆ ನಾವು ನೆನಪಿನ ಕೂಟಕ್ಕೋಸ್ಕರ ಬರುವಂತದ್ದು ರೊಟ್ಟಿ ಮತ್ತು ಆ ಪಾತ್ರೆಯ ಸುತ್ತಲೂ. ಈಗ ಅದಿಲ್ಲದೆ ನಮಗೆ ನೆನೆಸಬಹುದು. ಇದರ ಬಗ್ಗೆ ದೇವರ ವಾಕ್ಯ ಏನು ಹೇಳುತ್ತದೆ? ನೆನಪು ಎಂಬುದು ಮನುಷ್ಯನ ಮೆದುಳಿನಲ್ಲಿಯೂ ಹೃದಯದಲ್ಲಿಯೂ ಆಳವಾಗಿ ಮುದ್ರಿತವಾಗಿರುವ ಒಂದು ವಿಷಯವಾಗಿದೆ. ಇದು ನಮಗೆಲ್ಲ ಗೊತ್ತಿರುವಂತಹ ಒಂದು ಸತ್ಯಾವಸ್ಥೆ. ಇದು ಮನುಷ್ಯನ ಮೆದುಳಿನಲ್ಲಿ ಹೃದಯದಲ್ಲಿಯೂ ಆಳವಾಗಿ ಮುದ್ರಿತವಾದಂತಹ ಒಂದು ವಿಷಯವೇ. ಹೀಗೆ ಆಳವಾಗಿ ಮುದ್ರಿತವಾಗಿರುವಂತಹ ಆ ವಿಷಯಗಳು, ಆ ನೆನಪುಗಳು ಯಾವ ಸಮಯದಲ್ಲಿ ಬೇಕಾದರೂ ನಮ್ಮಲ್ಲಿ ಮೂಡಿ ಬರಬಹುದು. ನಿರ್ದಿಷ್ಟ ಸಮಯದಲ್ಲಿ ಅದು ನೆನಪು ಕೆಲವೊಮ್ಮೆ ಸಹೋದರರು ನನಗೆ ಫೋನ್ ಮಾಡ್ತಾರೆ, ಏನ್ ವಿಶೇಷ ಏನಿಲ್ಲ ಬ್ರದರ್, ಪಕ್ಕ ನಿಮ್ಮ ನೆನಪಾಯ್ತು. ಯಾರಿಗೂ ಯಾವುದನ್ನು ಯಾವಾಗ ಬೇಕಾದರೂ ನೆನಪು ಮಾಡಿಕೊಳ್ಳಬಹುದು. ಯಾಕಂದ್ರೆ ಇದು ನಮ್ಮ ಹೃದಯದಲ್ಲಿ ಆಳವಾಗಿ ಮುದ್ರಿತವಾದಂತಹ ಒಂದು ವಿಷಯ. ಅಂತಹ ನೆನಪುಗಳು ಯಾವಾಗಲಾದರೂ ಮೂಡಿ ಬರಬಹುದು. ವಿಶೇಷವಾಗಿ ಕರ್ತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟ ದೇವ ಜನರು ಕೂಡಿ ಬರುವಾಗ ಕರ್ತನನ್ನು ನೆನೆಸುವುದು ಸ್ವಾಭಾವಿಕವಾದಂತಹ ಒಂದು ವಿಷಯವೇ. ವಿಶ್ವಾಸಿಗಳು ಕೂಡಿ ಬಂದು ಲೋಕದ ವಿಷಯ, ರಾಜಕೀಯ ವಿಷಯ, ಅದು ಇದು ಎಲ್ಲ ಚರ್ಚೆ ಮಾಡ್ತಾ ಇದ್ರೆ ಒಂದು ವೇಳೆ ಇದನ್ನ ನೆನೆಸೋದಿಲ್ಲ. ಆತ್ಮಿಕವಾದ ವಿಷಯಗಳನ್ನೆಲ್ಲ ನಾವು ಚರ್ಚೆ ಮಾಡುವುದಾದ್ರೆ ಇದೆಲ್ಲ ಸ್ವಾಭಾವಿಕವಾಗಿ ನಮ್ಮ ನೆನಪಿಗೆ ಬರುವಂತದ್ದಾಗಿದೆ. ಆದ್ರೆ ನನ್ನನ್ನು ನೆನೆಸುವುದಕ್ಕೋಸ್ಕರ ಇದನ್ನು ಮಾಡಿರಿ ಎಂಬುದಾಗಿ ಕರ್ತನು ಹೇಳಿದ್ರ ಅರ್ಥ, ನಾವು ರೊಟ್ಟಿಯನ್ನು ನೋಡಿದಾಗ ಪಕ್ಕನೆ ನೆನಪಿಗೆ ಬರುವುದಲ್ಲ. ಹಾಗಲ್ಲ. ಮೇಜಿನ ಮೇಲೆ ರೊಟ್ಟಿ ನೋಡಿದ ಕೂಡಲೇ ಪಕ್ಕನೆ ಕರ್ತನ ಮುರಿಯಲ್ಪಟ್ಟ ಶರೀರ ನೆನಪಾಯ್ತು, ಹಾಗಲ್ಲ. ಕರ್ತನ ಮುರಿಯಲ್ಪಟ್ಟ ಶರೀರ ನಮ್ಮ ನೆನಪಿನಲ್ಲಿ ಇರುವುದರಿಂದಲೇ ನಾವು ರೊಟ್ಟಿ ಮುರಿಯುವುದಕ್ಕಾಗಿ, ಅದನ್ನು ಆಚರಿಸುವುದಕ್ಕಾಗಿ ಕೂಡಿ ಬರುತ್ತೇವೆ. ಹಾಗಾದ್ರೆ ಈ ರೊಟ್ಟಿ ನೆನಪು ನಮ್ಮಲ್ಲಿ ಆಲ್ರೆಡಿ ಇದೆ, ನಮ್ಮ ಒಳಗಡೆ ಇರುವಂತ ವಿಷಯ. ಆದ್ರೆ ಈ ನೆನಪಿನ ಕೂಟದಲ್ಲಿ ನಾವು ರೊಟ್ಟಿ ಮುರಿಯುವಾಗ ಅದು
ಆತನ ಮರಣವನ್ನು ಪ್ರಸಿದ್ಧಿಪಡಿಸುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯದ 26ನೇ ವಾಕ್ಯದಲ್ಲಿ, ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಹಾಗಾದ್ರೆ ನಾನು ನಿನ್ನೆ ಹೇಳಿದ ಹಾಗೆ ಎರಡು ಪ್ರಾಮುಖ್ಯ ವಿಷಯಗಳನ್ನು ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ. ಒಂದು, ಎಲ್ಲರಿಗೋಸ್ಕರ ಮುರಿಯಲ್ಪಟ್ಟ ಕ್ರಿಸ್ತನ ಏಕ ಶರೀರ. ಎರಡು, ಅನೇಕರಾದ ನಮ್ಮನ್ನು ಏಕ ದೇಹವನ್ನಾಗಿ ಮಾಡಿದಂತಹ ನಾವು ಒಂದೇ ಶರೀರದ ಅಂಗಗಳಾಗಿದ್ದೇವೆ ಎಂಬ ಅಂಶ. ಇದೆರಡನ್ನು ನೆನಪು ಮಾಡುತ್ತೇವೆ. ಅದಕ್ಕೆ ಸೂಚಕವಾಗಿ ರೊಟ್ಟಿಯನ್ನು ನಾವು ಮುರಿಯುವಾಗ ನಾವು ಅದರ ಜೊತೆಯಲ್ಲಿಯೇ ಒಂದು ಪ್ರಸಿದ್ಧೀಕರಣ ಮಾಡುತ್ತಾ ಇದ್ದೇವೆ. ಏನು? ಆತನ ಮರಣವನ್ನು ಪ್ರಸಿದ್ಧಿ ಮಾಡುತ್ತಿದ್ದೇವೆ. ನಾವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ವಿಷಯ, ರಕ್ಷಿಸಲ್ಪಟ್ಟು ಸಭಾನ್ಯೂನತೆಯಲ್ಲಿರುವಂತಹ ದೇವಜನರು ಹೀಗೆ ರೊಟ್ಟಿ ಮುರಿದು ಕರ್ತನ ಮೇಜನ್ನು ಆಚರಿಸಿ ಅದನ್ನು ನೆನಪಿಸುವಾಗ ಅದರಲ್ಲಿ ಪಾಲುಗೊಳ್ಳದೇ ಇರುವಂತಹ ಇತರರು ಇದನ್ನು ವೀಕ್ಷಿಸುತ್ತಾ ಇದ್ದಾರೆ. ಅವರಿಗೆ ನಮ್ಮ ಹೃದಯದಲ್ಲಿ ಏನಿದೆ, ಯಾವ ನೆನಪಿದೆ ಎಂಬುದು ಓದಲಿಕ್ಕೆ ಆಗೋದಿಲ್ಲ. ಆದ್ರೆ ಇದು ಏನು ಸೂಚಿಸುತ್ತದೆ ಎಂಬುದನ್ನು ನಾವು ಅಲ್ಲಿ ಹೇಳುವಾಗ ಅದು ಅವರು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಆತನ ಮರಣ ಪ್ರಸಿದ್ಧಿಪಡಿಸಲ್ಪಡುತ್ತಾ ಇದೆ. ಅದು ಒಂದು ವಿಷಯ. ಅದೇ ಸಂದರ್ಭದಲ್ಲಿ ನಾವೆಲ್ಲರೂ ತಿಳ್ಕೊಳ್ಬೇಕಾದ ಒಂದು ವಿಷಯ, ನಮ್ಮನ್ನು ನಾವು ಈ ರೀತಿಯಾಗಿ ಒಟ್ಟಿಗೆ ಸೇರಿ ಬಂದು ರೊಟ್ಟಿ ಮುರಿಯುವಾಗ ಅದೃಶ್ಯವಾದಂತಹ ಒಂದು ದೊಡ್ಡ ಲೋಕ ನಮ್ಮನ್ನು ವೀಕ್ಷಿಸುತ್ತಾ ಇದೆ, ಆತ್ಮೀಕ ಲೋಕ. ಅಲ್ಲಿ ದೇವದೂತರು, ಒಂದು ದೊಡ್ಡ ಸೈನ್ಯವು ಎಲ್ಲ ಇದರ ಮೇಲಿದೆ. ಅವರು ಇದನ್ನು ನೋಡುತ್ತಾ ಇದ್ದಾರೆ, ಬಹಳ ಕುತೂಹಲದಿಂದ ಇದನ್ನು ನೋಡುತ್ತಾ ಇದ್ದಾರೆ. ಅದನ್ನೆಲ್ಲ ವಿವರಿಸಲಿಕ್ಕೆ ಈಗ ನಮ್ಮ ಮುಂದೆ ಹೆಚ್ಚು ಸಮಯವಿಲ್ಲ. ಅವರು ಈ ಸಂದೇಶವನ್ನ, ಇಲ್ಲಿ ನಾವು ಮಾಡುವ ಕಾರ್ಯವನ್ನ ನೋಡಿ ಕರ್ತನ ಮರಣದ ಪ್ರಸಿದ್ಧೀಕರಣವನ್ನ ಅವರು ಕಾಣುತ್ತಾ ಇದ್ದಾರೆ. ನಾನು ಒಂದು ವಿಷಯ ಇಲ್ಲಿ ಹೇಳ್ತೇನೆ ಪ್ರಿಯರೇ, ಆಡಿಯೋ ಮತ್ತು ವಿಡಿಯೋ ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈಗ ನಾವು ಮಾಡುತ್ತಿರುವಂತದ್ದು ಅದು. ಇದರಲ್ಲಿ ಮೊದಲು ಬಂದಾಗ ಆಡಿಯೋ ಮಾತ್ರ ಬಂದು, ಈಗ ವಿಡಿಯೋ ಇದೆ. ನಾವು ಆಡುವಂತಹ ನುಡಿಗಳು, ನಾನು ಇಲ್ಲಿ ಮಂಗಳೂರಲ್ಲಿ ಕೂತುಕೊಂಡು ಮಾತನಾಡುವಂತಹ ಈ ನುಡಿ ಕರ್ನಾಟಕದ ಎಷ್ಟೋ ಮೂಲೆಗಳಲ್ಲಿ ಕುಳಿತುಕೊಂಡು ನೀವು ಕೇಳುತ್ತಾ ಇದ್ದೀರಿ. ನಮಗೆ ನೇರವಾಗಿ ಯಾವ ಸಂಪರ್ಕವೂ ಇಲ್ಲ, ಯಾವುದೇ ಒಂದು ವೈರ್ನ ಕನೆಕ್ಷನ್ ಇಲ್ಲ. ಇದು ಹೇಗೆ ನಿಮಗೆ ತಲುಪುತ್ತಾ ಇದೆ? ಈ ಶಬ್ದದ ಅಲೆಗಳು ಈ ವಾತಾವರಣದಲ್ಲಿ ತುಂಬಿದೆ. ಅದೇ ರೀತಿಯಲ್ಲಿ ಇಲ್ಲಿ ನಾನು ಏನು ಮಾಡುತ್ತಿದ್ದೇನೋ ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಹಾಗಾದ್ರೆ ಈ ದೃಶ್ಯವು ಈ ವಾತಾವರಣದಲ್ಲಿ ತುಂಬಿ ತುಳುಕುತ್ತಾ ಇದೆ. ಅದನ್ನು ನಾವು ಈ ವಿಷಯವನ್ನ ಮಾಡುವಾಗ ನಾವು ತಿಳಿದುಕೊಂಡರೂ ಇಲ್ಲದಿದ್ದರೂ ಈ ದೃಶ್ಯದ ಅಲೆಗಳು, ನಾವು ಹೇಳುವ ನುಡಿಯ ಅಲೆಗಳು ಈ ವಾತಾವರಣದಲ್ಲಿ ತುಂಬಿ ಅಲ್ಲಿರುವಂತಹ ಸಕಲ ಶಕ್ತಿಗಳು ಅದನ್ನ ತಿಳಿಯುತ್ತಾ ಇದೆ. ಆತನ ಮರಣವನ್ನು ನಾವು ಪ್ರಚುರಪಡಿಸುತ್ತಾ ಇದ್ದೇವೆ. ಇದು ಬಹಳ ಪ್ರಾಮುಖ್ಯವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು. ಆದುದರಿಂದಲೇ ಸಭೆಯಾಗಿ ಕೂಡಿ ಬಂದು, ಇದನ್ನ ಲಾಘವದಿಂದ ಇಷ್ಟ ಬಂದ ಹಾಗೆ ಮಾಡುವಂಥದ್ದಲ್ಲ, ಸಭೆಯಾಗಿ ಕೂಡಿ ಬಂದು ವಾಕ್ಯ ಏನು ಬೋಧಿಸುತ್ತದೋ ಅದನ್ನ ಸೂಚಿಸುವುದಕ್ಕಾಗಿ ನಾವು ಇದನ್ನು ಮಾಡುವವರಾಗಿರಬೇಕು. ಹೀಗೆ ಈ 5 ಪ್ರಶ್ನೆಗಳು ನಾನು ಸ್ವಲ್ಪ ಸಮಯ ತೆಗೆದುಕೊಂಡೇ ಇದನ್ನು ವಿವರಿಸಿದೆ. ಯಾಕಂದ್ರೆ ಬಹಳ ನೈಜವಾದಂತಹ, ತಿಳಿದುಕೊಳ್ಳಲೇಬೇಕಾದಂತಹ ಕೆಲವು ಪ್ರಶ್ನೆ. ಈ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಇರುವಂತಹ ಒಂದು ಪ್ರಶ್ನೆ ಆಗಿರಬಹುದು. ನಾನು ಮುಂದೆ ಹೋಗುತ್ತೇನೆ. ಇನ್ನು ನಮ್ಮ ಈ ಧ್ಯಾನದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುವಂತಹ ವಿಷಯ, ಕರ್ತನ ಭೋಜನದ ಅನುಷ್ಠಾನದಲ್ಲಿ ವ್ಯಕ್ತಿಗಿರುವ ಪಾತ್ರ, ಸಭೆಗಿರುವ ಪಾತ್ರ ಮತ್ತು ದೇವರ ಪಾತ್ರ. ಕರ್ತನ ಭೋಜನದ ಅನುಷ್ಠಾನದಲ್ಲಿ ವ್ಯಕ್ತಿಗೆ ಒಂದು ಪಾತ್ರವಿದೆ, ಅದರಲ್ಲಿ ಪಾಲ್ಗೊಳ್ಳುವ ವ್ಯಕ್ತಿಗೆ. ಸಭೆಗೆ ಒಂದು ಪಾತ್ರವಿದೆ, ದೇವರ ಪಾತ್ರವು ಅದರಲ್ಲಿ ಒಳಗೊಂಡಿದೆ. ಈ 3 ಪಾತ್ರಗಳು ಏನು ಎಂಬುದಾಗಿ ಸಂಕ್ಷಿಪ್ತವಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣಬಹುದಾಗಿದೆ. ವಿಶೇಷವಾಗಿ ಕರ್ತನ ಮೇಜಿನ ವಿಷಯವಾಗಿ ನಾವು ವಾಕ್ಯದಿಂದ ಅಧ್ಯಯನ ಮಾಡುವಾಗ ಇಷ್ಟ ಬಂದವರು ಸ್ವತಂತ್ರರಾಗಿ ಬಂದು ಇದರಲ್ಲಿ ಪಾಲುಗೊಳ್ಳಬಹುದು ಎಂಬಂಥದ್ದು ವಾಕ್ಯವು ಅನುವದಿಸುವಂತಹ ಒಂದು ವಿಷಯವಲ್ಲ.
ಯಾಕೆ ನಾನು ಹಾಗೆ ಹೇಳುತ್ತಾ ಇದ್ದೇನೆ ಎಂಬುದಾಗಿ ಕೇಳಿದ್ರೆ, ಕೆಲವು ಸಂದರ್ಭಗಳಲ್ಲಿ ಕೆಲವು ವ್ಯಕ್ತಿಗಳು ಇದರಿಂದ ದೂರವಿರಬೇಕು ಎಂಬುದಾಗಿ ವಾಕ್ಯ ಬೋಧಿಸುತ್ತದೆ. ಅದು ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ನಮಗೆ ಬೋಧಿಸುವಂತಹ ಒಂದು ಬೋಧನೆ ಆಗಿದೆ. ವ್ಯಕ್ತಿಯನ್ನು ಕರ್ತನ ಭೋಜನದಿಂದ ದೂರವಿಡಲಿರುವ ಸಂದರ್ಭಗಳು ಯಾವುದು? ಇದು ದೇವರ ವಾಕ್ಯ ನಮಗೆ ವಿವರಿಸಿ ಹೇಳುತ್ತದೆ. ಇದು ವ್ಯಕ್ತಿಗತವಾಗಿ ನಾವು ಮನೆಯಲ್ಲೇ ಕುಳಿತುಕೊಂಡು ಇದನ್ನ ಮಾಡಿದರೆ ಈ ರೀತಿಯ ಶಿಸ್ತುಗಳ ಪಾಲನೆ ಅಲ್ಲಿ ನಡೆಯೋದಿಲ್ಲ. ಆದ್ರಿಂದಲೇ ಅಲ್ಲಿ ಒಂದು ಶಿಸ್ತಿರಬೇಕು, ಒಂದು ಕ್ರಮವಿರಬೇಕು, ಒಂದು ನಿಬಂಧನೆ ಇರಬೇಕು, ಸಭಾ ಹಿರಿಯರು, ಸಭೆ, ಇದೆಲ್ಲ ಅದರಲ್ಲಿ ಒಳಗೊಂಡಿರುವಂಥದ್ದು. ಹಾಗಾದ್ರೆ ಯಾವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳುವುದರಿಂದ ದೂರವಿರಬೇಕು? ದೇವರ ವಾಕ್ಯವು ಇದರ ಬಗ್ಗೆ ಏನು ಹೇಳುತ್ತದೆ? ನಾವು ನಿನ್ನೆ ನೋಡುತ್ತಾ ಬಂದ ಹಾಗೆ ದೀಕ್ಷಾ ಸ್ನಾನ ಮತ್ತು ಕರ್ತನ ಭೋಜನ ಇವೆರಡು ಗುರುತುಗಳ ಆಚರಣೆ ಆಗಿದೆ. ನೇರ ಅನುಸರಣೆ ಆಚರಣೆ ಅಲ್ಲ, ಗುರುತುಗಳು. ಇಲ್ಲಿ ಈ ದೀಕ್ಷಾ ಸ್ನಾನ ಅದು ಯಾವುದನ್ನು ಗುರುತಿಸುತ್ತದೆ? ನಾನು ಕ್ರಿಸ್ತನ ದೇಹದೊಂದಿಗೆ ಒಂದಾಗಿದ್ದೇನೆ, ಸೇರಿಕೊಂಡಿದ್ದೇನೆ. ಅದು ಒಂದು ಬಾರಿ ಮಾತ್ರ ನಡೆಯುವಂತಹ ವಿಷಯ. ಒಮ್ಮೆ ದೀಕ್ಷಾ ಸ್ನಾನ ಹೊಂದಿದರೆ ನಾನು ಈಗಾಗಲೇ ಆತನ ದೇಹದಲ್ಲಿ ಸೇರಿಕೊಂಡಿದ್ದೇನೆ ಎಂಬುದನ್ನು ಅದು ಸೂಚಿಸುತ್ತದೆ, ಅದಕ್ಕೆ ಸಾಕ್ಷಿಯಾಗಿದೆ. ಅದೇ ರೀತಿಯಲ್ಲಿ ಕರ್ತನ ಮೇಜಿನಲ್ಲಿ ಅಥವಾ ಈ ಕರ್ತನ ಭೋಜನದಲ್ಲಿ ಈ ರೊಟ್ಟಿಯಲ್ಲಿ ನಾನು ಪಾಲು ತೆಗೆದುಕೊಳ್ಳುವಾಗ ಆ ಕರ್ತನ ದೇಹದ ಅನ್ಯೋನ್ಯತೆಯಲ್ಲಿ ಮುಂದುವರಿಯುತ್ತಿದ್ದೇನೆ ಎಂದು ಅದು ಸೂಚಿಸುತ್ತದೆ. ಅನ್ಯೋನ್ಯತೆ ಎಂಬುದಾಗಿ ಹೇಳುವಾಗ ಸಕ್ರಿಯ ಅನ್ಯೋನ್ಯತೆ, ಆಕ್ಟಿವ್ ಫೆಲೋಶಿಪ್. ಆದ್ರೆ ಕೆಲವು ಕಾರಣಗಳಲ್ಲಿ ಒಬ್ಬ ವ್ಯಕ್ತಿ ಆ ಸಕ್ರಿಯವಾದ ಅನ್ಯೋನ್ಯತೆಯಿಂದ ಸ್ವಲ್ಪ ಕಾಲಕ್ಕೆ ಹೊರಗಿಡಲ್ಪಡಬಹುದು. ಅದರ ಬಗ್ಗೆ ದೇವರ ವಾಕ್ಯ ಹೇಳುತ್ತದೆ. ಹೀಗೆ ಒಬ್ಬ ವ್ಯಕ್ತಿಯನ್ನು ಅನ್ಯೋನ್ಯತೆಯಿಂದ ಹೊರಗಿಡಬೇಕಾದರೆ ಕಡಿಮೆ ಪಕ್ಷ 3 ಸ್ಥಿತಿಗಳನ್ನು ನಾವು ಆ ಬಗ್ಗೆ ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಅದನ್ನ ನಿಮ್ಮ ಮುಂದೆ ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಒಬ್ಬ ವ್ಯಕ್ತಿಯನ್ನು ಅನ್ಯೋನ್ಯತೆಯಿಂದ ದೂರ ಇಡುವುದು ಎಂಬುದಾಗಿ ಹೇಳಿದಾಗ ದೇಹದ ಅಂಗತ್ವದಿಂದ ದೂರ ಇಡುವುದಲ್ಲ, ಅದು ಯಾರಿಗೂ ಸಾಧ್ಯವಿಲ್ಲ. ರೊಟ್ಟಿ ಮುರಿಯುವ ಕೂಟ ಅಥವಾ ಅನ್ಯೋನ್ಯತೆಯಿಂದ ದೂರ ಇಡುವಂಥದ್ದು ಒಂದು ಶಿಸ್ತಿನ ಕ್ರಮ. ಯಾಕೆ? ಅವನು ಪಶ್ಚಾತ್ತಾಪ ಪಟ್ಟು ತಿರುಗಿ ಬರಬೇಕು. ಹಾಗೆ ಒಬ್ಬನನ್ನು ನಾವು ಈ ಅನ್ಯೋನ್ಯತೆಯಿಂದ ಹೊರಗಿಟ್ಟರೆ ಕ್ರಿಸ್ತನ ದೇಹದ ಅಂಗತ್ವದಿಂದ ಅವನನ್ನು ಹೊರಗೆ ಹಾಕೋದಲ್ಲ, ಅದು ಯಾರಿಗೂ ಸಾಧ್ಯವಿಲ್ಲ. ಯಾಕಂದ್ರೆ ಅವನನ್ನು ಅಂಗವಾಗಿ ಸ್ವೀಕರಿಸಿ ಸೇರಿಸಿದ್ದು ದೇವರೇ. ಯಾವ ಮನುಷ್ಯರಿಗೂ ಯಾವ ಹಿರಿಯರಿಗೂ ಅದಕ್ಕೆ ಸಾಧ್ಯವಿಲ್ಲ. ಮಾತ್ರವಲ್ಲ, ನಮ್ಮ ಸಹೋದರ ಸಭೆಗಳಲ್ಲಿ ನಮಗೆ ಅಂಗತ್ವವಿಲ್ಲ, ಮೆಂಬರ್ಶಿಪ್ ಅದು ನಮ್ಗಿಲ್ಲ, ಅನ್ಯೋನ್ಯತೆ ಮಾತ್ರ. ಅದರಿಂದ ಆ ಅಂಗತ್ವದಿಂದ ಯಾರನ್ನು ಹೊರಗಾಗ್ಲಿಕ್ಕೆ ನಮ್ಗೆ ಆಗೋದಿಲ್ಲ, ಅನ್ಯೋನ್ಯತೆಯಿಂದ ಮಾತ್ರ. ಆದ್ರೆ 3 ಹಂತಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ಈ ಅನ್ಯೋನ್ಯತೆಯಿಂದ ಹೊರಗಿಡಬೇಕಾದಂತಹ ಅಥವಾ ಅವನು ಹೊರಗುಳಿಯಬೇಕಾದಂತಹ ಸಂದರ್ಭ ಬರುತ್ತದೆ. ಮೊದಲನೆಯ ಹಂತ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ಒಬ್ಬ ವ್ಯಕ್ತಿ ಸ್ವಯಂ ತನ್ನನ್ನೇ ಹೊರಗಿಟ್ಟುಕೊಳ್ಳಬೇಕಾದ ಸಂದರ್ಭಗಳು ಬರಬಹುದು. ಅಲ್ಲಿ ರೊಟ್ಟಿ ಮುರಿಯುವುದರಲ್ಲಿ ವ್ಯಕ್ತಿಗಳಿಗಿರುವ ಪಾತ್ರ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯದ 27ನೇ ವಾಕ್ಯದಿಂದ 29ನೇ ವಾಕ್ಯದವರೆಗೆ ಓದಿದರೆ, ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಆಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕಂದ್ರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಒಬ್ಬ ವ್ಯಕ್ತಿ ತನ್ನನ್ನು ತಾನೇ ಪರೀಕ್ಷಿಸಿಕೊಳ್ಳಬೇಕು. ಅಯೋಗ್ಯನಾಗಿ ಇದರಲ್ಲಿ ಪಾಲು ತೆಗೆದುಕೊಳ್ಳಬಾರದು. ಹೀಗೆ ಅವನು ಅಯೋಗ್ಯನಾಗಿದ್ದರೆ, ಅಯೋಗ್ಯತೆಯಿಂದ ತನ್ನನ್ನು ತಿದ್ದಿ ಹೊರಬರುವುದಕ್ಕೆ ಸಾಧ್ಯತೆ ಇಲ್ಲದಂತಹ ಸ್ಥಿತಿಯಾಗಿದ್ರೆ
ಅವನು ಸ್ವಯಂ ಅದರಿಂದ ಹೊರಗೆ ಉಳಿಯಬೇಕು. ಇಲ್ಲದಿದ್ದರೆ ಅವನ ಮೇಲೆ ತೀರ್ಪುಂಟಾಗುವುದು ಎಂಬುದಾಗಿ, ನ್ಯಾಯ ತೀರ್ಪಿಗೆ ಒಳಗಾಗುವುದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಾನು ಮೊದಲು ಪ್ರಶ್ನೋತ್ತರ ಕೊಡುವಾಗ ಆ ಒಂದು ವಾಕ್ಯವನ್ನು ಓದುತ್ತಾ ಬಂದೆ. ಈ ಕಾರಣದಿಂದ ನಿಮ್ಮಲ್ಲಿ ಕೆಲವರು ಬಲಹೀನರು, ಕೆಲವರು ರೋಗಿಗಳು, ಇನ್ನು ಕೆಲವರು ಸಾಯುವರು. ಅಲ್ಲಿ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ಸ್ವಯಂ ಪರಿಶೋಧಿಸಿ ಇದರಲ್ಲಿ ಪಾಲು ತೆಗೆದುಕೊಳ್ಳಬೇಕು. ಆ ಸ್ವಯಂ ಪರಿಶೋಧನೆಯಲ್ಲಿ ಇಲ್ಲ, ನಾನು ಒಂದು ಪಾಪದಲ್ಲಿ ಸಿಕ್ಕಾಕೊಂಡಿದ್ದೇನೆ, ಅದರಿಂದ ಹೊರಗೆ ಬರ್ಲಿಕ್ಕೆ ನನಗೆ ಸಾಧ್ಯವಾಗುತ್ತಾ ಇಲ್ಲ, ನನಗೆ ಮನಸ್ಸಿಲ್ಲ, ಅದನ್ನು ನಾನು ಬಿಟ್ಟು ಬಿಡೋದಿಲ್ಲ. ಒಂದು ವೇಳೆ ಇತರರಿಗೆ ಅದು ಗೊತ್ತಿರ್ಲಿಕ್ಕಿಲ್ಲ, ಬೇರೆ ವಿಶ್ವಾಸಗಳು ಅದರ ಬಗ್ಗೆ ಯಾವ ಅರಿವು ಇರಲಿಕ್ಕಿಲ್ಲ, ವೈಯಕ್ತಿಕ ಜೀವಿತದಲ್ಲಿರಬಹುದು, ರಹಸ್ಯ ಜೀವಿತದಲ್ಲಿರಬಹುದು. ಆದ್ರೆ ಅದನ್ನು ಬಚ್ಚಿಟ್ಟುಕೊಂಡು ಅವನು ಇದರಲ್ಲೇ ಮುಂದುವರಿಯುವುದಾದರೆ ಅವನು ನ್ಯಾಯ ತೀರ್ಪಿಗೆ ಒಳಗಾಗುವನು. ಆದ್ರಿಂದ ದೇವರ ಕೈಗಳಿಗೆ ಬಿದ್ದು ನ್ಯಾಯ ತೀರ್ಪಿಗೆ ಒಳಗಾಗುವುದಕ್ಕಿಂತಲೂ ಸ್ವಯಂ ಅದರಿಂದ ದೂರವಿರುವುದು ಅಥವಾ ಪರೀಕ್ಷಿಸಿ ತಿದ್ದುಕೊಂಡು ಇದರಲ್ಲಿ ಪಾಲು ತೆಗೆದುಕೊಳ್ಳುವುದು. ಆದ್ರೆ ಮೊದಲನೆಯ ವಿಷಯ, ನನಗೆ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ಪಾಪದಲ್ಲಿ ನಾನು ಸಿಕ್ಕಾಕೊಂಡಿದ್ದೇನೆ, ಸದ್ಯಕ್ಕೆ ನನಗೆ ಅದನ್ನು ಬಿಟ್ಟು ಬಿಡಲಿಕ್ಕೆ ಆಗೋದಿಲ್ಲ ಎಂಬಂತ ಒಂದು ಸ್ಥಿತಿ ಇದ್ರೆ ಅಂತಹ ವ್ಯಕ್ತಿ ಸ್ವಮನಸ್ಸಿನಿಂದ ಇದರಿಂದ ದೂರವಿರುವುದೇ ಒಳ್ಳೆಯದು. ಇಲ್ಲದಿದ್ದರೆ ಅವನ ಮೇಲೆ ನ್ಯಾಯ ತೀರ್ಪನ್ನು ತಂದುಕೊಳ್ಳುವನು ಮಾತ್ರವಲ್ಲ, ಒಂದೇ ದೇಹದ ಅಂಗವಾಗಿದ್ದುಕೊಂಡು ಹಾಗೆ ಮುಂದುವರಿದರೆ ಅದು ಇತರರ ಮೇಲೂ, ಇಡೀ ದೇಹದ ಮೇಲೂ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇದೆ ಎಂಬುದಾಗಿ ನಾವು ನೋಡುತ್ತೇವೆ. ಇನ್ನು ಎರಡನೇ ಹಂತ ಸಭೆಯಾಗಿ ಕೆಲವು ವ್ಯಕ್ತಿಗಳನ್ನು ಇದರಿಂದ ಹೊರಗಿಡಬೇಕಾಗುತ್ತದೆ. ಅದು ಸಭೆಯ ಪಾತ್ರ. ನಾನು ಹೇಳಿದ 3 ಅಂಶಗಳು: ವ್ಯಕ್ತಿಯ ಪಾತ್ರ, ಸಭೆಯ ಪಾತ್ರ, ದೇವರ ಪಾತ್ರ. ಎರಡನೇ ಹಂತ, ಸಭೆಯಾಗಿ ಕೆಲವರನ್ನು ಇದರಿಂದ ದೂರವಿಡಬೇಕಾಗುತ್ತದೆ ಅಥವಾ ಹೊರಗಿಡಬೇಕಾಗುತ್ತದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯದ 11ನೇ ವಾಕ್ಯವನ್ನು ಓದುವುದಾದರೆ, ಆದರೆ ಕ್ರೈಸ್ತ ಸಹೋದರನೆನಿಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹಾರಾಧಕನಾದರೂ, ಬೈಯುವವನಾದರೂ, ಕುಡಿಕನಾದರೂ, ಸುಲುಕೊಳ್ಳುವವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು, ಅಂಥವನ ಸಂಗಡ ಊಟ ಮಾಡಲೂಬಾರದು ಎಂದು ಬರೆದಿದ್ದೆನು. ಇಲ್ಲಿ ಪೌಲನು ಹೇಳುವಂತ ಮಾತು. ಅವನೊಂದಿಗೆ ಯಾವ ಸಹವಾಸವೂ ಇರಬಾರದು, ಊಟವೂ ಮಾಡಬಾರದು ಎಂಬುದಾಗಿ ಹೇಳಿದ ಮೇಲೆ ಈ ಒಂದು ಅನ್ಯೋನ್ಯತೆಯಲ್ಲಿಯೂ ಅವನೊಂದಿಗೆ ಮುಂದುವರಿಯುವುದಕ್ಕೆ ಸಾಧ್ಯವಿಲ್ಲ. ಇದು ಸ್ಪಷ್ಟವಾಗಿ ದೇವರ ವಾಕ್ಯದಿಂದ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು. ಹಾಗೆ ಸಹೋದರನೆನಿಸಿಕೊಳ್ಳುವವನು ಇಂತಹ ಪಾಪಮಯವಾದ ಒಂದು ಜೀವಿತದಲ್ಲಿ ಅವನು ಮುಂದುವರಿಯುವುದಾದರೆ ಅವನನ್ನು ಈ ಅನ್ಯೋನ್ಯತೆಯಿಂದ ಹೊರಗಿಡಬೇಕಾದದ್ದು ಸಭೆಯ ಜವಾಬ್ದಾರಿ. ಸಭೆಯಾಗಿ ಕೂಡಿ ಬಂದು ಆ ವಿಷಯವನ್ನು ಮಾಡಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ಅದು ಸಭಾ ಹಿರಿಯರು ತೆಗೆದುಕೊಳ್ಳಬೇಕಾದ ತೀರ್ಮಾನ. ಹಾಗೆ ಒಬ್ಬನನ್ನು ಹೊರಗಿಟ್ಟರೆ, ಸಭಾ ಹಿರಿಯರು ತೀರ್ಮಾನ ತೆಗೆದುಕೊಂಡರೆ ಅದು ಸಭೆಗೆ ತಿಳಿಸಬೇಕು, ಸಭೆಗೆ ಅದರ ವಿಷಯವಾಗಿ ಅರಿವುಂಟಾಗಬೇಕು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ, ನೀವು ಹಿಗ್ಗುವುದು ಒಳ್ಳೆಯದಲ್ಲ, ಸ್ವಲ್ಪ ಹುಳಿ ಕಲಸಿದರೆ ಕಣಿಕವೆಲ್ಲಾ ಹುಳಿಯಾಗುತ್ತದೆಂಬುದು ನಿಮಗೆ ತಿಳಿಯದು. ಈ ಸ್ವಲ್ಪ ಹುಳಿ ಅಂದ್ರೆ ಸಭೆಯಾಗಿ ನಾವು ನೋಡುವಾಗ ಸಭೆಯಲ್ಲಿ ಎಷ್ಟೋ ವ್ಯಕ್ತಿಗಳಿದ್ದಾರೆ, ಅಂಗಗಳಿದ್ದಾರೆ. ಒಬ್ಬ ವ್ಯಕ್ತಿ ಹುಳಿಯಾಗಿದ್ದರೆ, ಅವನಲ್ಲಿ ಇಂಥ ಪಾಪಗಳಿದ್ರೆ ಇಡೀ ದೇಹಕ್ಕೆ ಅದು ಹುಳಿಯನ್ನು ಹರಡಿಸುತ್ತದೆ ಅಥವಾ ಮಲಿನಗೊಳಿಸುತ್ತದೆ. ಆದ್ರಿಂದ ಆ ರೀತಿಯಾಗಿ ಬಹಿರಂಗವಾದ ಪಾಪ ಜೀವಿತದಲ್ಲಿ ಒಬ್ಬ ವ್ಯಕ್ತಿ ನಡೆಯುತ್ತಾ ಇದ್ದರೆ, ಜೀವಿಸುತ್ತಾ ಇದ್ದರೆ, ಅವನನ್ನು ಯಾವುದೇ ರೀತಿಯ ಹೊಂದಾಣಿಕೆ ಮಾಡಿಕೊಳ್ಳದೆ ಅನ್ಯೋನ್ಯತೆಯಿಂದ ದೂರವಿರಬೇಕು. ಅದು ಯಾವ ರೀತಿ ಮಾಡಬೇಕು, ಅವನಿಗೆ ಮೊದಲು ಎಚ್ಚರಿಕೆ ಕೊಡಬೇಕು, ಅದರಿಂದ ದೂರವಿರಲಿಕ್ಕೆ ಹೇಳಬೇಕು. ಇದೆಲ್ಲ ಪದ್ಧತಿಗಳಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅದಲ್ಲದೆ ಬೇರೆ ಮಾರ್ಗವಿಲ್ಲ.
ಇದು ಸಭಾ ಹಿರಿಯರು ವಹಿಸಿಕೊಳ್ಳಬೇಕಾದ ಬಹಳ ಪ್ರಾಮುಖ್ಯವಾದಂತಹ ಒಂದು ಜವಾಬ್ದಾರಿಯಾಗಿದೆ. ಸಭಾ ಹಿರಿಯರ ಒಂದು ಜವಾಬ್ದಾರಿ ಅಂತ ಹೇಳಿದ್ರೆ, ಈ ರೊಟ್ಟಿ ಮುರಿಯುವಾಗ ನಾವೆಲ್ಲರೂ ಸಮಾನರು, ಅದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಆದ್ರೆ ಆ ರೊಟ್ಟಿ ಮುರಿಯುವ ಕೂಟದಲ್ಲಿ ಸಭೆಯಾಗಿ ಕೂಡಿ ಬಂದು ರೊಟ್ಟಿ ಮುರಿಯುವಾಗ ಅಲ್ಲಿರುವ ಶಿಸ್ತನ್ನು ಖಚಿತಪಡಿಸಿಕೊಳ್ಳಬೇಕಾದವರೇ ಈ ಸಭಾ ಹಿರಿಯರು. ಹಿರಿಯರು ಎಂಬ ಪದಕ್ಕೆ ಹಲವು ಅರ್ಥಗಳನ್ನು ನಾವು ನೋಡುತ್ತೇವೆ. ಅದರಲ್ಲಿ ಒಂದು ಅರ್ಥ ಓವರ್ಸಿಯರ್ಸ್ ಅಥವಾ ಮೇಲ್ವಿಚಾರಕರು. ಅದು ದೇವರ ವಾಕ್ಯದಲ್ಲಿ ಆ ವಿಷಯ ಹಿರಿಯರ ಬಗ್ಗೆ ಕ್ಲಾಸ್ ಆಗಿದ್ರೆ ನಾವು ಅದನ್ನ ವಿವರಿಸಬಹುದಾಗಿತ್ತು. ಈಗ ಅದಕ್ಕೆ ಆಳಕ್ಕೆ ಇಳಿದು ಹೋಗ್ಲಿಕ್ಕೆ ನಮಗೆ ಸಮಯವಿಲ್ಲ. ಆದ್ರಿಂದ ಒಂದು ದೇಹದಂತಿರುವ ಒಂದು ಸಭೆ ಒಂದು ಸ್ಥಳದಲ್ಲಿ ಕೂಡಿ ಬಂದು ನಾವೆಲ್ಲರೂ ಒಂದೇ ದೇಹದ ಅಂಗಗಳು, ಅನ್ಯೋನ್ಯತೆ ಅನುಭವಿಸರು ಎಂಬುದಾಗಿ ಹೇಳಿ ಒಂದೇ ರೊಟ್ಟಿಯಲ್ಲಿ ಪಾಲು ತೆಗೆದುಕೊಳ್ಳುವಾಗ ಆ ಸಭೆಯವರಿಗೆ ಗೊತ್ತಿಲ್ಲದೆ ಯೋಗ್ಯತೆ ಇಲ್ಲದಂತಹ ಒಬ್ಬ ವ್ಯಕ್ತಿ ಅದರಲ್ಲಿ ಪಾಲು ತೆಗೆದುಕೊಳ್ಳುತ್ತಿದ್ದಾನೆ ಎಂಬಂತ ಸ್ಥಿತಿ ಇದ್ದರೆ ಅದು ಹಾಗೆ ಆಗಬಾರದು. ಅದನ್ನು ನಿಯಂತ್ರಿಸುವ ಕೆಲಸ ಸಭಾ ಹಿರಿಯರಿಗಿದೆ. ಒಬ್ಬ ಸಾಧಾರಣ ಸಭಿಕನಿಗೆ ಒಂದು ವೇಳೆ ಅದು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಸಭಾ ಹಿರಿಯರು, ಅಂದ್ರೆ ಸಭಾ ಹಿರಿಯರಿಗೆ ಗೊತ್ತಿರಬೇಕು ಯಾರು ರೊಟ್ಟಿ ಮುರಿಯುತ್ತಾರೆ, ಯಾರು ರೊಟ್ಟಿ ಮುರಿಯುವುದಿಲ್ಲ ಎಂಬುದಾಗಿ. ಕೆಲವೊಮ್ಮೆ ನಮ್ಮ ಮಧ್ಯದಲ್ಲಿ ಬರುವಂತ ಪ್ರಶ್ನೆ, ಅತಿಥಿಗಳಾಗಿ ಸಂದರ್ಶಕರಾಗಿ ಯಾರಾದರೂ ಸಭೆಗೆ ಬಂದ್ರೆ ಅವರನ್ನ ಸ್ವೀಕರಿಸಬಹುದೋ ಬೇಡವೋ? ಇದು ಆ ಸ್ಥಳೀಯ ಸಭೆಯ ಸ್ವಾತಂತ್ರ್ಯಕ್ಕೆ ಬಿಟ್ಟಂತಹ ಒಂದು ವಿಷಯ. ಆ ವ್ಯಕ್ತಿಯನ್ನು ಸ್ವೀಕರಿಸುವುದು ಆ ಸ್ಥಳೀಯ ಸಭೆಯ ಒಗ್ಗಟ್ಟನ್ನು ಮುರಿಯುವಂತಹ ಒಂದು ಪ್ರಸಂಗ ಉಂಟು ಮಾಡುವುದಾದ್ರೆ ಆ ಹೊಸದಾಗಿ ಬಂದಂತಹ ಸಂದರ್ಶಕನಾಗಿ ಬಂದಂತಹ ವ್ಯಕ್ತಿಗೆ ಈ ರೊಟ್ಟಿ ಕೊಡುವುದಕ್ಕಿಂತಲೂ ಇಲ್ಲಿ ಇರುವ ಸಭೆಯ ಅನ್ಯೋನ್ಯತೆ, ಹೊಂದಾಣಿಕೆ ಪ್ರಾಮುಖ್ಯ. ಅದರಿಂದ ಸಭಾ ಹಿರಿಯರು ಅದನ್ನ ಖಚಿತಪಡಿಸಿಕೊಳ್ಳಬೇಕು. ಆ ರೀತಿ ಮಾಡುವುದು ತಪ್ಪು ಎಂಬುದಾಗಿ ನಾನು ಹೇಳೋದಿಲ್ಲ. ಯಾಕಂದ್ರೆ ಈಗ ಅಪೊಸ್ತಲನಾದ ಪೌಲನ ವಿಷಯವಾಗಿ ನಾವು ನೋಡುತ್ತೇವೆ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ವಾರದ ಮೊದಲನೇ ದಿನ ರೊಟ್ಟಿ ಮುರಿಯುವ ಕೂಟಕ್ಕೋಸ್ಕರ, ನಿಯಮಕ್ಕೋಸ್ಕರ ನಾವು ಕೂಡಿ ಬಂದೆವು. ಅದು ತ್ರೋವಾದಲ್ಲಿರುವಂತಹ ಸಭೆಯ ವಿಷಯವಾಗಿ. ಪೌಲನು ತ್ರೋವಾ ಸಭೆಯ ಸದಸ್ಯನಲ್ಲ, ಪೌಲನು ಅಂತ್ಯೋಕ್ಯದಿಂದ ಕಳಿಸಲ್ಪಟ್ಟವನು. ಪೌಲನು ಪ್ರಯಾಣ ಮಧ್ಯದಲ್ಲಿ ತ್ರೋವಾ ಸಭೆಗೆ ಬಂದಿದ್ದಾನೆ, ಅವನನ್ನು ಅವರು ಸ್ವೀಕರಿಸಿದ್ದಾರೆ. ಹೀಗೆ ವಾಕ್ಯಕ್ಕನುಗುಣವಾಗಿ ಸಂದರ್ಶಕರಾಗಿ ಬಂದಂತಹ, ಅತಿಥಿಗಳಾಗಿ ಬಂದಂತಹ ವ್ಯಕ್ತಿಯನ್ನು ಸ್ವೀಕರಿಸುವುದನ್ನು ಆ ಸ್ಥಳೀಯ ಸಭೆಯ ಒಗ್ಗಟ್ಟಿಗೋ ಅವರ ಆ ಪರಿಶುದ್ಧ ಜೀವಿತಕ್ಕೋ ಯಾವುದೇ ತೊಂದರೆ ಇಲ್ಲದಿದ್ದರೆ, ಆ ವಿಷಯದಲ್ಲಿ ಆ ಸಭೆಯ ಹಿರಿಯರಿಗೆ ಪೂರ್ಣ ಮನವರಿಕೆ ಇದ್ದರೆ ಅವರನ್ನ ಸ್ವಾಗತಿಸಬಹುದು. ಕೆಲವು ಕಡೆಗಳಲ್ಲೆಲ್ಲ ಸ್ಟ್ರಿಕ್ಟ್ ಆಗಿರುವಂತಹ ಅಸೆಂಬ್ಲಿಗಳಲ್ಲೆಲ್ಲ ಕಮೆಂಡೇಶನ್ ಲೆಟರ್ ಇಲ್ಲದೆ ಯಾರನ್ನೂ ರೊಟ್ಟಿ ಮುರಿಯೋ ಕೂಟಕ್ಕೆ ಸ್ವೀಕರಿಸೋದಿಲ್ಲ. ಆದ್ರೆ ಅಷ್ಟೊಂದು ಕಠಿಣ ನಿಲುವು ಭಾರತದಲ್ಲಿ ಹೆಚ್ಚು ಸಭೆಗಳು ನಾವು ತೆಗೆದುಕೊಳ್ಳುತ್ತಾ ಇಲ್ಲ. ಬಾಯಿ ಮಾತಿನಿಂದ ಹೇಳಿದ್ರೆ ಹೆಚ್ಚಿನ ಹಿರಿಯರು ನಮ್ಮನ್ನು ಸ್ವೀಕರಿಸುತ್ತಾರೆ. ಹೇಗೂ ಅದು ಆ ಸ್ಥಳೀಯ ಸಭೆಗೆ ಬಿಟ್ಟಂತಹ ಒಂದು ವಿಷಯವಾಗಿದೆ. ಇದು ಸಭೆಯ ಜವಾಬ್ದಾರಿ. ಇನ್ನು ಮೂರನೇ ಹಂತಕ್ಕೆ ನಾವು ಬರುವುದಾದ್ರೆ, ಮೂರನೇ ಹಂತ, ದೇವರು ತಾನೇ ಕೆಲವರನ್ನು ಇದರಿಂದ ದೂರ ಬಿಡುತ್ತಾನೆ. ಅಲ್ಲಿ ದೇವರ ಪಾತ್ರವನ್ನು ನಾವು ನೋಡುತ್ತೇವೆ. ನಾವು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯದ 30ನೇ ವಾಕ್ಯದಿಂದ 32ನೇ ವಾಕ್ಯದವರೆಗೆ ಓದುವುದಾದ್ರೆ ಅಲ್ಲಿ ನಾವು ಮೊದಲೇ ನೋಡಿದ್ದೇವೆ. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಇಲ್ಲಿ ರೋಗಿಗಳಾಗುತ್ತಾರೆ, ಬಲಹೀನರಾಗುತ್ತಾರೆ, ಸಾಯುತ್ತಾರೆ. ಯಾವ ಕಾರಣದಿಂದ? ಅಯೋಗ್ಯರಾಗಿ ಇದರಿಂದ ಪಾಲು ತೆಗೆದುಕೊಳ್ಳುವುದರಿಂದ. ಅವರನ್ನು ರೋಗಿಗಳನ್ನಾಗಿ, ಬಲಹೀನರನ್ನಾಗಿ ಮಾಡುವವರು ಯಾರು? ಅವರನ್ನು ಸಾಯುವಂತೆ ಅವರ ಪ್ರಾಣವನ್ನು ತೆಗೆಯುವವನು ಯಾರು? ಮನುಷ್ಯರಲ್ಲ. ವ್ಯಕ್ತಿ ವೈಯಕ್ತಿಕವಾಗಿ ತನ್ನನ್ನು ಪರಿಶೋಧಿಸಿ ತಿದ್ದಿಕೊಂಡು ಇದರಲ್ಲಿ ಪಾಲು ತೆಗೆದುಕೊಳ್ಳೋದಕ್ಕೆ ವಿಫಲನಾದ್ರೆ, ಎರಡನೇ ಹಂತ ಸಭೆ ಅದನ್ನು ಗುರುತಿಸಿ ಅವನನ್ನು ಹೊರಗಿಡಬೇಕು. ಇನ್ನು ಸಭೆಯು ಅದನ್ನು ಅವಗಣನೆ ಮಾಡಿ ಆ ಕೆಲಸ ಮಾಡದಿದ್ರೆ, ಮೂರನೇ ಹಂತ ದೇವರೇ ಅದಕ್ಕೆ ಕೈ ಹಾಕುವುದು. ಅದು ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಕಾಣುವಂತಹ ವಿಷಯ.
ರೋಗಿಗಳಾಗಬಹುದು, ಬಲಹೀನರಾಗಬಹುದು, ಸಾಯಬಹುದು. ಹೀಗೆ ದೇವರು ತಾನೇ ಸ್ವಯಂ ಆ ವ್ಯಕ್ತಿಯನ್ನು ಹೊರಗಿಡುವುದಕ್ಕೆ ಆ ಒಂದು ಹೆಜ್ಜೆ ತೆಗೆದುಕೊಳ್ಳುತ್ತಾನೆ ಎಂಬುದಾಗಿ ನಾವು ಇಲ್ಲಿ ನೋಡುತ್ತೇವೆ. ಹಾಗೆ ಒಬ್ಬನು ಸಾಯುವುದು ಅಂತ ಹೇಳಿದ್ರೆ ಅವನ ರಕ್ಷಣೆ ನಷ್ಟವಾಯಿತು ಎಂಬುದಾಗಿ ಅಲ್ಲ. ಅವನು ಸಭೆಯ ದೇಹದ ಅಂಗವಾಗಿದ್ದಾನೆ, ನಿತ್ಯತೆಗೆ ಅವನು ಅರ್ಹನಾಗಿದ್ದಾನೆ. ಯಾಕೆ ಅವನನ್ನು ರೋಗಿಯಾಗಿ ಮನೆಯಲ್ಲಿ ಉಳಿಸುತ್ತಾನೆ? ನೀನು ಇದರಲ್ಲಿ ಇನ್ನೂ ಪಾಲ್ಗೊಳ್ಳಬಾರದು. ಯಾಕೆ ಮರಣ ಮುಖಾಂತರ ಅವನನ್ನು ಈ ಲೋಕದಿಂದ ದೇವರು ತೆಗೆದು ಬಿಡುತ್ತಾನೆ? ಅದಕ್ಕೆ ಕಾರಣವನ್ನು ಅದೇ ವಾಕ್ಯದ ಕೊನೆಯಲ್ಲಿ ನಾವು ನೋಡುತ್ತೇವೆ. ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಹಾಗಾದ್ರೆ ಈ ಬಲಹೀನತೆ, ಈ ರೋಗ, ಈ ಮರಣ ಇದು ಒಂದು ಶಿಕ್ಷೆ. ಯಾಕೆ? ಲೋಕದವರ ಸಂಗಡ ನಮಗೆ ಶಿಕ್ಷೆ ಉಂಟಾಗಬಾರದು. ಅದು ನಮ್ಮ ಒಳಿತಿಗಾಗಿ ದೇವರು ಮಾಡುವಂಥದ್ದು. ಹಾಗೆ ಮೂರನೇ ಹಂತ, ದೇವರೇ ಸ್ವಯಂ ಅದನ್ನು ಮಾಡುತ್ತಾನೆ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಇನ್ನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯದ 33-34ನೇ ವಾಕ್ಯವನ್ನು ನೋಡುವಾಗ, ಆದ ಕಾರಣ ನನ್ನ ಸಹೋದರರೇ, ಈ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ. ಒಬ್ಬನು ಹಸಿದರೆ ಅವನ ಮನೆಯಲ್ಲೇ ಊಟ ಮಾಡಲಿ. ನೀವು ಕೂಡಿ ಬಂದದ್ದು ನ್ಯಾಯ ತೀರ್ಪಿಗೊಳಗಾಗುವುದಕ್ಕೆ ಕಾರಣವಾಗಬಾರದು. ಇಲ್ಲಿ ಪೌಲನು ಹೇಳುವಂತ ಮಾತು, ನೀವು ಈ ಭೋಜನವನ್ನು ಅಂದ್ರೆ ಕರ್ತನ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ, ಅಲ್ಲಿ ಕರ್ತನ ಭೋಜನಕ್ಕೋಸ್ಕರ ಪ್ರತ್ಯೇಕವಾಗಿ ಕೂಡಿ ಬರೋಣದ ಬಗ್ಗೆ ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ. ಆ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ ಎಂಬ ಪದ ಇಂಗ್ಲಿಷ್ ನಲ್ಲಿ ವೇಟ್ ಫಾರ್ ಒನ್ ಅನದರ್, ಒಬ್ಬರಿಗೋಸ್ಕರ ಒಬ್ಬರು ಕಾಯಿರಿ ಎಂಬುದಾಗಿ. ಯಾಕಂದ್ರೆ ಆ ದಿವಸಗಳ ಪದ್ಧತಿಯನ್ನು ನೋಡುವಾಗ ಸಭೆ ಒಟ್ಟಿಗೆ ಕೂಡಿ ಬಂದಾಗ ಬರೀ ರೊಟ್ಟಿ ಮುರಿದು ಎದ್ದು ಓಡಿ ಹೋಗುವಂತ ಪದ್ಧತಿ ಅಲ್ಲ. ಅವರಿಗೆ ಸಭೆಯವರೆಲ್ಲರೂ ಒಟ್ಟಿಗೆ ಅನ್ಯೋನ್ಯತಾ ಭೋಜನವೂ ಅಲ್ಲಿತ್ತು. ಆಮೇಲೆ ಈ ರೊಟ್ಟಿ ಮುರಿಯುವ ಕೂಟವೂ ಅಲ್ಲಿತ್ತು. ಈ ಅನ್ಯೋನ್ಯತಾ ಭೋಜನ ಅಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡುವ ಭೋಜನದಲ್ಲಿ ಮತ್ತೊಬ್ಬನನ್ನು ಪರಿಗಣಿಸೋದಿಲ್ಲ. ಒಬ್ಬೊಬ್ಬನು ಸಿಕ್ಕಷ್ಟು ತಿನ್ನುತ್ತಾ ಇರ್ತಾನೆ. ಅವನಿಗೆ ಸಿಕ್ಕಿದ್ರು ಇಲ್ಲದಿದ್ರು ನಾನ್ ತಿನ್ಬೇಕು. ಇನ್ನೊಬ್ಬನಿಗೋಸ್ಕರ ಕಾಯೋದಿಲ್ಲ. ಅದು ಮುಗಿದು ರೊಟ್ಟಿ ಮುರಿಲಿಕ್ಕೋಸ್ಕರ ಬಂದಾಗ ಅಥವಾ ಕರ್ತನ ಭೋಜನ ಆಚರಿಸಲಿಕ್ಕೋಸ್ಕರ ಬಂದಾಗ ನಮ್ಮಷ್ಟು ದೊಡ್ಡ ಭಕ್ತರು ಯಾರೂ ಇಲ್ಲ. ಇಲ್ಲಿ ಒಂದು ಕಪಟತನವಿದೆ. ಆ ಒಂದು ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಪೌಲನು ಹೇಳುವಂತಹ ಒಂದು ಮಾತಾಗಿದೆ, ಒಬ್ಬರಿಗೋಸ್ಕರ ಒಬ್ಬರು ಕಾಯಿರಿ. ಹಸಿದರೆ ಅವನ ಮನೆಯಲ್ಲಿ ಊಟ ಮಾಡಲಿ. ಇಲ್ಲಿ ಬಂದು ಈ ಏನು ಜಾಸ್ತಿ ಬೇಕು ಇತರಿಗೆ ಸಿಕ್ಕಬಾರದು ಅಂತ ಒಂದು ಇದು ಮಾಡಬಾರ್ದು. ಇಲ್ಲಿ ಕೂಡಿ ಬಂದದರ ಪ್ರಾಮುಖ್ಯ ಉದ್ದೇಶವೇನು? ಈ ಭೋಜನ ಯಾವುದು? ಕರ್ತನ ಭೋಜನವನ್ನು ಆಚರಿಸುವುದಕ್ಕೆ. ಅದು ನ್ಯಾಯ ತೀರ್ಪಿಗೆ ಅವಕಾಶ ಕೊಡಬಾರದು. ಆದ್ದರಿಂದ ಪ್ರಿಯರೇ, ಈ ಕರ್ತನ ಭೋಜನವನ್ನು ನಾವು ಅನುಷ್ಠಾನ ಮಾಡುವಾಗ ಇಷ್ಟ ಬಂದ ಹಾಗೆ ಮಾಡುವಂಥದ್ದಲ್ಲ. ಅದನ್ನು ಬಹಳ ಭಯದಿಂದ, ಗೌರವದೊಡನೆ ನಾವು ಅದನ್ನ ಮಾಡಬೇಕು. ಅದು ಬಹಳ ವ್ಯಕ್ತವಾಗಿ ನಾವು ಕಾಣುವಂತಹ ಒಂದು ವಿಷಯವಾಗಿದೆ. ಹೌದು, ಬಹಳ ಸ್ಪಷ್ಟವಾಗಿ ಈ ವಿಷಯಗಳು ದೇವರ ವಾಕ್ಯ ನಮ್ಮ ಗಮನಕ್ಕೆ ತರುವಂತ ವಿಷಯಗಳಾಗಿದೆ. ಈ ನಮ್ಮ ಸಹೋದರ ಸಭೆಗಳಿಗೆ ಕೆಲವು ಪ್ರತ್ಯೇಕತೆಗಳು, ಕೆಲವು ವಿಶಿಷ್ಟತೆಗಳು, ಅದನ್ನೆಲ್ಲ ವಿವರಿಸಲಿಕ್ಕೆ ನಾನು ಈಗ ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಒಂದೆರಡು ನಿಮಿಷದಲ್ಲಿ ಆ ಒಂದು ಪಟ್ಟಿಯನ್ನು ಓದಿ ನಾನು ಈ ಸಂದೇಶವನ್ನು ಮುಗಿಸುತ್ತೇನೆ. ಒಂದು, ಎಲ್ಲ ವಿಶ್ವಾಸಿಗಳು ಸಮಾನರು, ಕ್ರಿಸ್ತನ ದೇಹದ ಅಂಗಗಳು ಆಗಿದ್ದಾರೆ. ಇದರಲ್ಲಿ ದೊಡ್ಡವನು ಸಣ್ಣವನು ಎಂಬಂತಹ ಒಂದು ಭೇದ ಭಾವ ನಮ್ಮ ಸಭೆಗಳಲ್ಲಿಲ್ಲ. ಹಿರಿಯರಾಗಿರಬಹುದು, ಬೋಧಕರಾಗಿರಬಹುದು, ಸಾಧಾರಣ ವ್ಯಕ್ತಿ ಆಗಿರಬಹುದು, ಅದೆಲ್ಲ ಅವರವರ ಕರ್ತವ್ಯ. ಆದ್ರೆ ಆತ್ಮೀಕವಾಗಿ ಎಲ್ಲರೂ ಸಮಾನವಾಗಿದ್ದಾರೆ. ಎರಡನೇದಾಗಿ, ನಮ್ಮ ಸ್ಥಳೀಯ ಸಭೆಗಳು ಸ್ವತಂತ್ರವೂ ಸ್ವಾಯತ್ತವೂ ಆಗಿದೆ. ಯಾವುದೇ ಒಂದು ಸಂಘಟನೆಗೆ ಅಥವಾ ಅದರ ಅಡಿಯಲ್ಲಿ ಕೆಲಸ ಮಾಡುವಂತಹ ಸಭೆಗಳಲ್ಲ. ಆದ್ರಿಂದಲೇ ಇಷ್ಟೆಲ್ಲ ನಾನು ಹೇಳಿದ್ರು ಸ್ಥಳೀಯ ಸಭೆಯ ಸ್ವಾತಂತ್ರ್ಯಕ್ಕೆ ನಾವು ಕೈ ಹಾಕೋದಿಲ್ಲ. ಅದಕ್ಕೆ ನಮಗೆ ಯಾವ ಹಕ್ಕು ಇಲ್ಲ. ನಾವು ಅರ್ಥ ಮಾಡಿಕೊಂಡದ್ದಕ್ಕೆ ತದ್ವಿರುದ್ಧವಾಗಿದ್ರೆ ಅದು ಸರಿಯಲ್ಲ, ನಾವು ಅದರೊಂದಿಗೆ ಹೊಂದಿಕೊಳ್ಳೋದಿಲ್ಲ ಎಂಬುದಾಗಿ ನಾವು ಹೇಳಬಹುದು. ಆದ್ರೆ ಸ್ಥಳೀಯ ಸಭೆ ಸ್ವಾತಂತ್ರ್ಯವಾಗಿದೆ.
ಮೂರನೆಯ ನಮ್ಮ ವಿಶಿಷ್ಟತೆ, ರೊಟ್ಟಿ ಮುರಿಯುವ ನಿಯಮಕ್ಕೋಸ್ಕರ ನಿರ್ದಿಷ್ಟವಾಗಿ ಕೂಡಿ ಬರುವ ಸಭೆಗಳು. ಬೇರೆ ಅನೇಕ ಕ್ರೈಸ್ತ ಸಭೆಗಳನ್ನು ನಾವು ನೋಡುವಾಗ ಬೇರೆ ಕೂಟಗಳಿಗೋಸ್ಕರ ಕೂಡಿ ಬರುವಾಗ ಅದರೊಂದಿಗೆ ರೊಟ್ಟಿಯನ್ನು ಮುರಿಯುತ್ತಾರೆ. ಆದ್ರೆ ಈ ಸಹೋದರ ಸಭೆಗಳ ವಿಶಿಷ್ಟತೆ ಎಂಬುದಾಗಿ ಹೇಳಿದರೆ ರೊಟ್ಟಿ ಮುರಿಯುವುದಕ್ಕಾಗಿ ಕೂಡಿ ಬರುತ್ತಾರೆ. ವಾರದ ಮೊದಲನೇ ದಿನದಲ್ಲಿ ರೊಟ್ಟಿ ಮುರಿಯುವ ನಿಯಮ ಎಂಬುದನ್ನು ನಾವು ನೋಡುತ್ತೇವೆ. ನಾಲ್ಕನೇದಾಗಿ, ಅಂಗತ್ವ ನೋಂದಣಿ ಇಲ್ಲದೆ ಅನ್ಯೋನ್ಯತೆಯಿಂದ ಮಾತ್ರವೇ ಒಂದಾಗಿರುವಂತಹ ಸಭೆಗಳು. ಇಲ್ಲಾಂದ್ರೆ ಮೆಂಬರ್ಶಿಪ್ ರಿಜಿಸ್ಟರ್ ಏನೂ ಇಲ್ಲ, ಮೆಂಬರ್ಶಿಪ್ ಫೀಸ್ ಏನೂ ಇಲ್ಲ, ಅಂತಹ ಯಾವ ನೋಂದಣಿಯು ನಮ್ಮ ಸಭೆಗಳಲ್ಲಿಲ್ಲ. ನಿರಂತರವಾದ ಅನ್ಯೋನ್ಯತೆಯಿಂದ ನಾವು ಒಂದಾಗಿ ತೀರುತ್ತೇವೆ. ಅದು ನಮ್ಮ ಪದ್ಧತಿ. ಇದು ಬೇರೆ ಅನೇಕ ಸಭೆಗಳಲ್ಲಿ ಈ ರೀತಿ ನಾವು ಕಾಣೋದಿಲ್ಲ. ಸಭೆಗಳು ಸ್ವತಂತ್ರವಾಗಿದ್ದರೂ ಸಮಾನ ಮನಸ್ಕ ಸಭೆಗಳೊಂದಿಗೆ ಅನ್ಯೋನ್ಯತೆಯನ್ನು ನಾವು ಇಟ್ಟುಕೊಳ್ಳುತ್ತೇವೆ. ನಮ್ಮ ಸಭೆ ಸ್ವತಂತ್ರ, ನಿಮ್ಮ ಸಭೆ ಸ್ವತಂತ್ರ, ಎಲ್ಲ ಸಭೆಗಳು ಅದರಲ್ಲೇ ಸ್ವತಂತ್ರ. ಯಾವ ಸಭೆ ಮೇಲೂ ಇನ್ನು ಯಾವ ಸಭೆಗೂ ಹಕ್ಕು ಅಧಿಕಾರವೂ ಇಲ್ಲ. ಆದ್ರೆ ಸಮಾನ ಮನಸ್ಕ ಸಭೆಗಳೊಂದಿಗೆ, ಅಂದ್ರೆ ಒಂದೇ ಉಪದೇಶವನ್ನು ಬೋಧಿಸುವವರು, ಕಾಪಾಡುವವರು, ಅಭ್ಯಾಸ ಮಾಡುವವರು ಆಗಿದ್ದರೆ ಅಂಥವರೊಂದಿಗೆ ನಾವು ಅನ್ಯೋನ್ಯತೆಯನ್ನು ಇಟ್ಟುಕೊಳ್ಳುತ್ತೇವೆ. ನಾವು ಒಟ್ಟಿಗೆ ಕೂಟಗಳನ್ನು ನಡೆಸಬಹುದು, ಒಟ್ಟಿಗೆ ವಾಕ್ಯ ಬೋಧನೆ ನಡೆಸಬಹುದು, ಇಂಥ ಅನೇಕ ಅನ್ಯೋನ್ಯತ ಕೂಟಗಳನ್ನು ನಾವು ಇಟ್ಟುಕೊಳ್ಳುತ್ತೇವೆ. ಆರನೇದಾಗಿ, ಏಕಾಧಿಪತ್ಯ ಇಲ್ಲದೆ ಹಿರಿಯರ ಬಹುತ್ವದಿಂದ ಮಾತ್ರ ನಡೆಸಲ್ಪಡುವ ಸಭೆ. ಇಲ್ಲಿ ಏಕಾಧಿಪತ್ಯವಿಲ್ಲ, ಒನ್ ಮ್ಯಾನ್ ಶೋ ಅದಿಲ್ಲ. ಇಲ್ಲಿ ಹಿರಿಯರು ಎಂಬುದು ಬಹುವಚನ. ಅದರಿಂದ ಹಿರಿಯರ ಬಹುತ್ವದಿಂದಲೇ ಈ ಸಭೆಗಳು ನಡೆಸಲ್ಪಡುತ್ತದೆ. ಎಲ್ಲಾ ಕ್ರೈಸ್ತ ಸಭೆಗಳು ಹಾಗೆ ಅಲ್ಲ. ಏಳನೇದಾಗಿ, ಕೊನೆಯದಾಗಿ, ಮನುಷ್ಯ ರಚಿತ ಸಂವಿಧಾನಗಳಿಲ್ಲದೆ ಸತ್ಯವೇದವನ್ನ ಮಾತ್ರ ಆಧಾರ ಮಾಡಿಕೊಂಡಂತಹ ಸಭೆಗಳು. ನಮಗೆ ಯಾವುದೇ ಲಿಟರ್ಜಿ ಇಲ್ಲ, ಬೈಲೋ ಇಲ್ಲ. ಬೈಲೋ ಎಲ್ಲ ನಾವು ರಿಜಿಸ್ಟ್ರೇಷನ್ ಬೇಕಾದ್ರೆ ಸರ್ಕಾರದ ಅವಶ್ಯಕತೆಗೋಸ್ಕರ ನಾವು ರಿಜಿಸ್ಟ್ರೇಷನ್ ಮಾಡಿದಾಗ ಸಭೆಗಳಿರುತ್ತದೆ. ಅದು ಸಭೆಯ ಆತ್ಮಿಕ ಅನ್ಯೋನ್ಯತೆ ಮೇಲೆ ಪ್ರಭಾವ ಬೀರೋದಿಲ್ಲ. ಅಂತ ಯಾವುದೇ ಒಂದು ಮನುಷ್ಯ ರಚಿತ ಸಂವಿಧಾನ ನಮಗಿಲ್ಲ. ನಮಗಿರುವ ಒಂದೇ ಒಂದು ಸಂವಿಧಾನ, ದೇವರ ವಾಕ್ಯ. ಕಾನೂನಿಗೆ ಅನುಗುಣವಾಗಿ, ದೇಶದ ನ್ಯಾಯಕ್ಕೆ ಅನುಗುಣವಾಗಿ ಒಂದು ವೇಳೆ ರಿಜಿಸ್ಟ್ರೇಷನ್, ಅದಕ್ಕೆ ಒಂದು ಬಯಲು, ಅದು ಬೇರೆ ವಿಷಯ. ಅದು ಸಭೆಯ ಆಡಳಿತದ ಮೇಲೆ ಅಲ್ಲ. ಹೀಗೆ ಅನೇಕ ವಿಶಿಷ್ಟತೆಗಳನ್ನು ಹೊಂದಿದಂತಹ ಒಂದು ಸಭೆಯಾಗಿದೆ ಈ ಸಹೋದರರ ಸಭೆಗಳು. ಹೌದು ಪ್ರಿಯರೇ, ಕಳೆದ 3 ದಿವಸಗಳಲ್ಲಿ ಸ್ಥಳೀಯ ಸಭೆ ಮತ್ತು ಕರ್ತನ ಭೋಜನ, ಈ 2 ವಿಷಯಗಳು ಎಷ್ಟು ಪ್ರಾಮುಖ್ಯವಾಗಿದೆ, ಒಂದಕ್ಕೊಂದು ಎಷ್ಟು ಹತ್ತಿರದ ಸಂಬಂಧವಿದೆ ಎಂಬುದನ್ನು ವಾಕ್ಯಾಧಾರದಲ್ಲಿ ಗಮನಿಸುವುದಕ್ಕೆ ಕರ್ತನು ನಮಗೆ ಕೃಪೆ ಕೊಟ್ಟಿದ್ದಾನೆ. ಒಂದು ವೇಳೆ ಈ ವಿಷಯಗಳಲ್ಲಿಯೂ ಈ ಬೋಧನೆಗಳಲ್ಲಿಯೂ ವ್ಯತ್ಯಸ್ತವಾಗಿ ಇದನ್ನ ಕಾಣುವವರು ಅಥವಾ ಇದನ್ನು ಬೇರೆ ರೀತಿಯಲ್ಲಿ ಮಾಡುವವರು, ಇದಕ್ಕೆ ಒಪ್ಪದವರು ಅನೇಕ ಕ್ರೈಸ್ತರು ಲೋಕದಲ್ಲಿದ್ದಾರೆ. ಎಲ್ಲರ ಬಳಿಯಲ್ಲೂ ನಾನು ಮೊದಲನೇ ದಿವಸ ಹೇಳಿದಾಗ ಇದೇ ಸತ್ಯವೇದವಿದೆ. ಅವರನ್ನು ನಾವು ವೈರಿಗಳ ಹಾಗೆ ಕಾಣಬೇಕಾಗಿಲ್ಲ. ಅದು ಅವರಿಗೂ ದೇವರಿಗೂ ಮನಸ್ಸಾಕ್ಷಿಗೂ ಬಿಟ್ಟದ್ದು. ಆದ್ರೆ ವಾಕ್ಯಾಧಾರದಲ್ಲಿ ನಾವು ಕಾಣುವಂತಹ ಈ ವಿಷಯಗಳನ್ನು ಇಟ್ಟುಕೊಳ್ಳುವುದಕ್ಕೆ ನಾವು ಬದ್ಧರಾಗಿದ್ದೇವೆ. ಆದ್ರಿಂದ ಇಂತಹ ವಿಷಯಗಳ ಬೋಧನೆ ಇದು ಒಂದು ಭಿನ್ನತೆಗೋ ಅಥವಾ ಅಸಹಿಷ್ಣುತೆಗೋ ಕಾರಣವಾಗಬಾರದು. ಇದು ವಾಕ್ಯದಿಂದ ನಮ್ಮನ್ನ ಮತ್ತಷ್ಟು ಬಲಪಡಿಸುವುದಕ್ಕೆ, ನಮ್ಮ ಆ ಮನವರಿಕೆಯಲ್ಲಿ ದೃಢಗೊಳ್ಳುವುದಕ್ಕೆ, ನಾವು ಸಭೆಯಾಗಿ ಕೂಡಿ ಬಂದು ಆ ಸಭೆಯ ಪ್ರಾಮುಖ್ಯತೆಯನ್ನ ತೋರಿಸಿಕೊಡುವುದಕ್ಕೆ ಇದು ಕಾರಣವಾಗಬೇಕು. ಎಲ್ಲ ರೀತಿಯಲ್ಲಿಯೂ ಇದು ಆಶೀರ್ವಾದಕ್ಕೆ ಕಾರಣವಾಗಬೇಕು. ಕೊನೆಯದಾಗಿ ಪೌಲನು ಹೇಳಿದಂತೆ ಈ ಭೋಜನಕ್ಕಾಗಿ ನಾವು ಕೂಡಿ ಬರುವಂಥದ್ದು ನ್ಯಾಯ ತೀರ್ಪಿಗೆ ಕಾರಣವಾಗಬಾರದು. ಅದರಿಂದ ವಾಕ್ಯದಲ್ಲಿ ಏನು ಹೇಳುತ್ತದೋ ಅದಕ್ಕನುಗುಣವಾಗಿ ಮಾಡುವುದಕ್ಕೆ ಕರ್ತನು ನಮಗೆ ಸಹಾಯ ಮಾಡಲಿ. ನಮ್ಮ ಸಭೆಗಳನ್ನು ದೇವರು ಆಶೀರ್ವದಿಸಲಿ. ಆದಷ್ಟು ಬೇಗನೆ ಈ ಲಾಕ್ಡೌನ್ ಸಿಚುವೇಶನ್ ಇಂದ ಹೊರಬಂದು ಸಭೆಗಳಾಗಿ ಕೂಡಿ ಮತ್ತೊಮ್ಮೆ ಕರ್ತನ ಮೇಜನ್ನು, ಕರ್ತನ ಭೋಜನವನ್ನು ನಾವು ಆಚರಿಸುವುದಕ್ಕೆ ಅನುಕೂಲತೆಯನ್ನು ಕರ್ತನೆ ನಮಗೆ ಮಾಡಿಕೊಡಲಿ. ಇದ್ದಂತಹ ಮಿತಿ ಇದ್ದ ಸಮಯದಲ್ಲಿ ಆದಷ್ಟು ವಿಷಯಗಳನ್ನು ಹೇಳಿದ್ದೇನೆ. ಇದು ನಮಗೆ ಆತ್ಮೀಕ ಪ್ರಯೋಜನಕ್ಕೆ, ನಮ್ಮ ಸಭಾ ಜೀವಿತಕ್ಕೆ ಪ್ರಯೋಜನವಾಗಲಿ ಎಂಬುದಾಗಿ ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಅನುವು ಮಾಡಿಕೊಟ್ಟಂತಹ ಶಿವಮೊಗ್ಗದಲ್ಲಿರುವಂತಹ ಸಭೆಗೂ ದೇವಜನರಿಗೂ ಈ ಸಂದೇಶಗಳನ್ನು ಕೇಳುವುದಕ್ಕಾಗಿ ಕೂಡಿ ಬಂದಂತಹ ಎಲ್ಲ ಪ್ರಿಯ ಸಹೋದರ ಸಹೋದರಿಯರಿಗೂ ಕರ್ತನ ನಾಮದಲ್ಲಿ ನನ್ನ ವಂದನೆಯನ್ನು ಹೇಳುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.